ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು. ತೇಲಲಿ ಎದು ಗುಂಡು, ಮುಳುಗಲಿ ಎದು ಬೆಂಡು. ತೇಲಲಿ ಎದು ಗುಂಡು, ಮುಳುಗಲಿ ಎದು ಬೆಂಡು. ಇಂಥ ಸಂಸಾರ ಶರದಿಯ ದಾಂಟಿಸಿ, ಇಂತಪ್ಪ ಸಂಸಾರ ಶರದಿಯ ದಾಂಟಿಸಿ, ಕಾಯೋ ಕಾಲಾಂತಕನೇ ಕೂಡಲ ಸಂಗಮ ದೇವ. ಕಾಯೋ ಕಾಲಾಂತಕನೇ ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ. ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು, ಶರಣೋ ಶರಣಾರ್ಥಿಗಳು, ಶರಣೋ ಶರಣಾರ್ಥಿಗಳು. ಧನ್ಯವಾದಗಳು ರೇಖಾ. ಅತ್ಯಂತ ಸುಂದರವಾಗಿ ಪ್ರಾರ್ಥನೆಯನ್ನು ಗೈದಿರ್ತಕ್ಕಂಥ ಗಾನಕೋಗಿಲೆ ಶರಣೆ ಅಕ್ಕ ಶಾಂತಲಾ ಅಕ್ಕ ಅವರಿಗೆ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು, ಧನ್ಯವಾದಗಳು. ಶರಣು ಶರಣಾರ್ಥಿಗಳು ಅವರ 429ನೇ ಸಂಚಿಕೆ ಮತ್ತು ಶ್ರಾವಣ ಮಾಸದ 11ನೇ ದಿನದ ವಿಶೇಷ ಉಪನ್ಯಾಸದಲ್ಲಿ ಪ್ರಭುಲಿಂಗ ಲೀಲೆಯನ್ನ ನಿನ್ನೆ ಒಂದು ಮಾತನ್ನ ಶ್ರೀಧರಣ್ಣ ಮುರಾಳಿಯವರು ಹೇಳಿದ್ರು. ಎಲ್ಲಾ ಶಾಸ್ತ್ರ, ಪುರಾಣ ಶಾಸ್ತ್ರಗಳೆಲ್ಲವೂ ನನ್ನ ಬಗಲೊಳಗ ಪ್ರಭುಲಿಂಗ ಲೀಲೆ ನನ್ನ ತಲೆ ಮೇಲೆ ಅಂತ ಹೇಳಿ, ತಲೆ ಮೇಲೆ ಅಂದ್ರ ಎಲ್ಲಕ್ಕಿಂತ ಹೆಚ್ಚಿನದ್ದು ಅಂತ ಹೇಳಂತಕ್ಕಂಥದ್ದು ಅಂತ ಒಂದು ಅನುಭವವನ್ನ ಹೊಂದಿರತಕ್ಕಂಥ ಪ್ರಭುಲಿಂಗ ಲೀಲೆಯ ಅನುಭವವನ್ನ ಡಾಕ್ಟರ್ ಡಿ ಎ ಬಾಗಲಕೋಟೆ ಅಪ್ಪ ಅವರು, ಹಿರಿಯರು, ವಾಗ್ಮಿಗಳು, ಶಿವಯೋಗಿ ಸಾಧನೆಯ ಸಾಧಕರು, ಶಿವಯೋಗಿಗಳಂತೇಳಿ ನಾವು ಹೇಳಿದ್ರೆ ತಪ್ಪಾಗಿರ್ಲಿಕ್ಕಿಲ್ಲ. ಆದ್ರೂ ವಯಸ್ಸಾಗ್ಯದ ಅಷ್ಟು ಇದ್ರೂ ಸಹಿತ ಇಂಥ ಒಂದು ಆಧ್ಯಾತ್ಮಿಕ ಹಸಿವನ್ನ ಹಂಚಬೇಕು ಅಂತಕ್ಕಂಥ ಒಂದು ಹಸಿವನ್ನ ಹೊಂದಿರತಕ್ಕಂಥ ಹಿರಿಯರು ನಮ್ಗೆಲ್ಲರಿಗೆ ಸಿಕ್ಕದ್ದು ನಮ್ಮೆಲ್ಲರ ಭಾಗ್ಯ ಅಂತ ಹೇಳ್ಬೋದು. ಅಂತ ಪ್ರಭುಲಿಂಗ ಲೀಲೆಯನ್ನ ಕೇಳುವಂತ ಒಂದು ಅವಕಾಶವನ್ನ ಮಾಡಿಕೊಡ್ತಕ್ಕಂಥ ಡಾಕ್ಟರ್ ಡಿ ಎ ಬಾಗಲಕೋಟೆ ಅಪ್ಪ ಅವರಿಗೆ ನಾನು ಈ ವೇದಿಕೆಗೆ ತುಂಬು ಹೃದಯದಿಂದ ಸ್ವಾಗತ, ಧನ್ಯವಾದಗಳನ್ನ, ಶರಣಾರ್ಥಿಗಳನ್ನ ಅರ್ಪಿಸಿ, ಈಗ ಎಲ್ಲರೂ ದಯವಿಟ್ಟು ತಮ್ಮ ತಮ್ಮ ಮೈಕ್ಗಳನ್ನ ಮ್ಯೂಟ್ ಮಾಡಿಕೊಂಡು ಚಿಂತನೆಯಲ್ಲಿ ಸಹಭಾಗಿ ಆಗ್ರಿ ಅಂತ ಹೇಳಿ ನಾಡಿನ ಎಲ್ಲ ಶರಣ ಬಂಧು ಭಗಿನಿಯರಿಗೆ ವಿನಂತಿಯನ್ನ ಮಾಡ್ಕೊಂಡು ಈಗ ಅಪ್ಪ ಅವರು ಅನುಭವವನ್ನ ನೀಡಬೇಕು ಅಂತ ಹೇಳಿ ನಾನು ಕೇಳ್ತೀನಿ. ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ದಿವಸ ನಾನು ಹೆಸರು ತಪ್ಪಾಗಿ ಉಚ್ಚರಿಸಿದ್ದಕ್ಕೆ ಇನ್ನೊಮ್ಮೆ ಕ್ಷಮೆ ಕೇಳಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀನಿ. ನಿನ್ನೆ ನಾವು ಪ್ರಭುಲಿಂಗ ಲೀಲೆಯ ಒಂದು ಭಾಗದ ಅಲ್ಲಿ ಆ ಪ್ರಾರಂಭದಲ್ಲಿ ಪ್ರಭುಲಿಂಗ ಲೀಲೆ ಯಾವ ಒಂದು ಮೂಲಾಧಾರವನ್ನು ಹೊಂದ್ಯದ ಅನ್ನೋದನ್ನು ನಿಮಗೆ ಹೇಳ್ತಾನೆ ಬಂದ ನೋಡ್ರಿ, ಮಾಯಾ ಸಂಪುಟದಿಂದ ಪ್ರಾರಂಭಿಸಿ. ಹಾಗೆ ಈ ಒಂದು ಇವತ್ತಿನ ಈ ಪ್ರಭುಲಿಂಗ ಲೀಲೆಯ ಒಂದು ಭಾಗ ಏನು ಅಂತಂದ್ರೆ, ದೀಕ್ಷೆಗೆ ಅರ್ಹ ಆದಂತ ವ್ಯಕ್ತಿಯನ್ನ ಹುಡುಕೋದು ಅಥವಾ ತಯಾರಿಸೋದು ಅಂತ ಅದರ ಅರ್ಥ. ಹಂಗ ಈಗ ದೇವರಾಜ್ ಅವರೇನು ಹಾಡಿದ್ರು ನೋಡ್ರಿ, ಅವರು ಈ ಅಧ್ಯಾಯದ ಒಂದು ವಸ್ತುವನ್ನೇ ಹಾಡ್ಯಾರತ್ ನನಗನ್ನಿಸ್ತದೆ. ಯಾಕಂತಂದ್ರೆ ಈ ಇದು ಶಿವಯೋಗಾಚರಣೆ ಎಂಥ ಒಂದು ಮುಮುಕ್ಷುವನ್ನ ಬಯಸ್ತದ ಅಂತಂದ್ರ, ಅವ ಎಲ್ಲವನ್ನೂ ತಂದಂತಿದ್ರು ತನಗ್ ಬಿಟ್ಟಂಗಿರ್ಬೇಕು. ನಿಜವಾಗಿಯೂ ಹೆಸರಿನಲ್ಲಿ ಅಲ್ಲ, ಹೇಳಿಕೆಯಲ್ಲ, ನಿಜವಾಗಿಯೂ ಅವ ತನ್ನದನ್ನು ಬಿಟ್ಟಿರಬೇಕು. ಆದ್ರೆ ಅದನ್ನ ಸಾಂದರ್ಭಿಕವಾಗಿ ಮಾತ್ರ ಬಳಸ್ತಾ ಮುಂದುವರಿಬೇಕು ಅನ್ನೋದಕ್ಕ ಒಂದು ಶಬ್ದ ಬಳಸ್ತಾರ, ಅದೇ ಭಾವ ಬೆತ್ತಲೆ. ಮನುಷ್ಯ ಅಥವಾ ಒಬ್ಬ ಮುಮುಕ್ಷು
ಭಾವ ಬೆತ್ತಲೆ ಆದ್ರೆ ಏನಾಗ್ತದ ಅಂದ್ರೆ ಶಿವಯೋಗದ ದೀಕ್ಷೆಗೆ ಒಂದ್ ಸ್ವಲ್ಪ ಸಮೀಪ ಬಂದಂಗ ಆಗ್ತದ ಅನ್ನೋ ಒಂದು ಕಾರಣದಿಂದಾಗಿ ಇವತ್ತಿನ ಈ ಶಿವಯೋಗದ ಒಂದು ಇದೇನು ಬರ್ತದ ನೋಡ್ರಿ ಪ್ರಸಂಗ, ಇದು ಮಹಾದೇವಿ ಅಕ್ಕನವರ ಒಂದು ಗತಿ. ಈ ಗತಿ ಭಾವ ಬೆತ್ತಲೆ ಆದವರ ಒಂದು ಸಂಕೇತದ ರೂಪದಲ್ಲಿ ಚಾಮರಸ ಏನಾಗಬೇಕಾಗ್ಯದ ಅಂತಂದ್ರೆ ಒಬ್ಬರನ್ನ ಆರಿಸ್ಬೇಕಾಗ್ಯದ. ಹಾಗ ಆ ಒಂದು ಭಾಗವನ್ನ ತಗೊಂಡು ಈ ಒಂದು ಭಾವ ಬೆತ್ತಲೆ ಸ್ಥಿತಿ ಹೆಂಗಿರ್ತದ ಅನ್ನೋದನ್ನ ಹೇಳಬೇಕಾಗ್ಯದ. ಇಂಥ ಪ್ರಸಂಗದೊಳಗೆ ಏನಂತ ಅಂತಂದ್ರೆ ಇಲ್ಲಿ ಅತ್ಯಂತ ಉತ್ತಮವಾಗಿ ಹೊಂದುವಂಥದ್ದು ಯಾವುದರೇ ಒಂದು ಪ್ರಸಂಗ ಇದ್ರೆ ಅದು ಮಹಾದೇವಿ ಅಕ್ಕನವರ ಪ್ರಸಂಗ. ಯಾಕಂದ್ರೆ ಅವರು ತಮ್ಮ ಒಂದು ಈ ಬದುಕಿನಲ್ಲಿ ಕೌಶಿಕ ಮಹಾರಾಜನಿಂದ ದೂರಾಗಿ ಹೋಗುವಾಗ ತಮ್ಮ ವಸ್ತ್ರಗಳನ್ನೆಲ್ಲ ಕಳಚಿಟ್ಟು ಅಥವಾ ಅವ ಸೆಳೆದುಕೊಂಡು ಹೋಗುವಾಗ ಅವರ ಸ್ಥಿತಿ ಏನು ಇರ್ತದನೋ ಅದನ್ನ ಸಂಕೇತದ ರೂಪದಲ್ಲಿ ಬಳಸಲಿಕ್ಕೆ ಚಾಮರಸ ಈ ಒಂದು ಗತಿಯನ್ನ ರೂಪಿಸ ನೋಡ್ರಿ. ಆದ್ರೆ ಇದ್ರದ್ದು ವಿಶೇಷತೆ ಏನು ಅಂದ್ರೆ ಹೆಚ್ಚಾಗಿ ಇಲ್ಲಿ ಈ ಶಿವಯೋಗದ ಒಂದು ವಿಚಾರ ಕಡಿಮೆ, ಆದ್ರೆ ಕಥಾರೂಪಕವಾಗಿ ಇದು ಮುಂದುವರಿತದ ಅನ್ನೋದ್ರಿಂದಾಗಿ ನಾನು ಸ್ವಲ್ಪ ಆಗಾಗ ಈ ಕಥಾರೂಪದ ಭಾಗವನ್ನ ನಿಮ್ಗೆ ಹೇಳ್ತಾನ ಹೋಗ್ತಿರ್ತೇನೆ. ಅದಕ್ಕಿಂತ ಮುಂಚೆ ಶಿವಯೋಗದ ಒಂದು ಪ್ರಮುಖ ಒಂದು ಲಕ್ಷಣ ಏನು ಅಂತಂದ್ರೆ ನಾವು ಈ ಭೂಮಿಯ ಒಂದು ಸಂಬಂಧವನ್ನು ತಪ್ಪಿಸ್ಬೇಕಂತದ. ತಪ್ಸೋದಂದ್ರೆ ಹೆಂಗ್ ತಪ್ಸೋದು? ನಾವು ಭೂಮಿಯಿಂದ ಹಾರಿ ಹೋಗುದಲ್ಲ. ಏನಂತೆ ಭೂಮಿಯ ಒಂದು ವಿಶೇಷತೆ ಏನು ಅಂತಂದ್ರೆ ಯಾವುದೇ ವಸ್ತು ಇರಲಿ ತನ್ನ ಒಂದು ಕ್ಷೇತ್ರಕ್ಕೆ ಒಳಪಟ್ಟಂತ ಒಂದು ಗುರುತ್ವಕ್ಕೆ ಒಳಪಟ್ಟಂತ ಯಾವುದೇ ಒಂದು ವಸ್ತು ಇದ್ರೂ ಕೂಡ ಅದರ ಮೇಲೆ ತನ್ನ ಒಂದು ಗುರುತ್ವ ಬಲವನ್ನು ಪ್ರಯೋಗಿಸಿ ಅದು ತನ್ನನ್ನು ಭೂಮಿ ಕಡೆ ತನ್ನ ಕಡೆ ಸೆಳೀತದ. ಹಂಗ ಈ ಭೂಮಿಯ ಗುರುತ್ವದೆಡೆಗೆ ನಾವು ಈ ಒಂದು ಶರೀರವನ್ನು ಹಿಡ್ಕೊಂಡು ಇಲ್ಲಿ ಅದೀವಿ ಅನ್ನೋ ಕಾರಣದಿಂದಾಗಿ ಈ ಭೂಮಿಯ ಗುರುತ್ವಾಕರ್ಷಣೆಯನ್ನ ಮೀರಿ ಹೋಗುವುದೇನದ ನೋಡ್ರಿ, ಅದೇ ಒಂದು ವಿಶೇಷತೆ. ಅದಕ್ಕೆ ಈ ಒಂದು ಸಮಯವನ್ನ ನಾನು ನಿಮಗೆ ಇವತ್ತು ಸ್ವಲ್ಪ ಚರ್ಚೆ ಮಾಡ್ಲಿಕ್ಕೆ ಇಚ್ಛಾ ಪಡ್ತೀವಿ. ಸಮಯ ಅಂದ್ರೆ ಏನು ಅನ್ನೋದು ನೋಡ್ರಿ. ಸಮಯ ಅಂದ್ರೆ ನಾವು ಈಗ ನಮ್ಮ ಹಳೆ ಪದ್ಧತಿ ಪ್ರಕಾರ ಗಳಿಗೆ ಮತ್ತು ತಾಸು ದಿವಸ ಹೀಗ ನಾವು ನೋಡ್ಕೊತ ಬಂದಿದ್ದೇವೆ ನೋಡ್ರಿ. ಇನ್ನ ಈ ಪಾಶ್ಚಾತ್ಯರ ಪ್ರಕಾರ ಸೆಕೆಂದ, ಮಿನಿಟ, ಗಂಟೆ, ಈ ದಿವಸ ಹಿಂಗ್ ಬಂದಾವ. ಇದು ಎಲ್ಲವೂ ಏನೇ ಇರ್ಲಿ, ಮುಖ್ಯವಾಗಿ ಈ ದಿವಸವನ್ನ ಅಥವಾ ಸಮಯವನ್ನ ಹೆಂಗ್ ಅಳಿತಾರ ಅಂತಂದ್ರೆ ನೀವು ಮುಂಜಾನೆಯಿಂದ ಮತ್ತೊಂದು ಮುಂಜಾನೆವರೆಗಿನ ಸಮಯ ಏನೈತೆ ನೋಡ್ರಿ, ಅದು 24 ತಾಸಿನ ಅವಧಿ. ಹಾಗನೆ ನೀವು ಸಂಜೆಗೆ ತಗೊಂಡ್ರೆ ಆ ಮತ್ತೊಂದು ಸಂಜೆಯವರೆಗಿನ ಅವಧಿ ಅದು 24 ತಾಸು. ಈ ಒಂದು ಅವಧಿ ಅಳಿಯುವುದು ಏನದ ನೋಡ್ರಿ, ಇದು ಭೂಮಿಯ ಒಂದು ಸುತ್ತುವಿಕೆಯನ್ನು ಅವಲಂಬಿಸದ. ಭೂಮಿ ತನ್ನ ಮೈ ಸುತ್ತ 24 ಗಂಟೆಗಳಲ್ಲಿ ಒಂದು ಸುತ್ತು ಹಾಕ್ತದೆ. ಈ ಸುತ್ತು ಹಾಕುವಿಕೆ ಏನದ ನೋಡ್ರಿ, ಇದು ಗುರುತ್ವಾಕರ್ಷಣೆಗೆ ಒಳಪಟ್ಟಿರ್ತದ ಅನ್ನೋದ್ರಿಂದ ಈ ಗುರುತ್ವಾಕರ್ಷಣೆಗೆ ನಾವು ಮೀರಿ ಹೋದಾಗ ಈಗೇನು ನಾವು ಇಸ್ರೋದವ್ರದ್ದು ಬಿಡ್ತಾರ ನೋಡ್ರಿ, ಅಥವಾ ನಮ್ಮವ್ರು ಏನು ಬಿಡ್ತಾರಲ್ಲ ಅವರು, ಅಥವಾ ನಾಸಾದವ್ರು ಏನು ಬಿಡ್ತಾರಲ್ಲ ಅವರು, ಇವರೆಲ್ಲರೂ ಏನ್ ಮಾಡ್ತಾರಂತಂದ್ರೆ ಈ ಒಂದು ಗುರುತ್ವಾಕರ್ಷಣವನ್ನು ಮೀರಿ ಬೇರೆ ಕಡೆ ನಾವು ಒಂದು ಆಕರ್ಷಣೆ ಅಥವಾ ಗುರುತ್ವ ಬಲ ಹೊಂದುವಂಗ ಆ ಒಂದು ವಸ್ತುವನ್ನ ಅಥವಾ ಒಂದು ವಿಶೇಷ ನೌಕೆಯನ್ನ ಕಳಿಸ್ತಾರ ನೋಡ್ರಿ. ಈ ಒಂದು ವಿಶೇಷ ನೌಕೆ ಕೆಲಸ ಏನು ಅಂದ್ರೆ ಭೂಮಿಯ ಗುರುತ್ವವನ್ನು ಮೀರಿ ಹೋಗುತ್ತೆ. ಈ ಭೂಮಿಯ ಗುರುತ್ವವನ್ನು ಮೀರಿ ಹೋಗುವಂತ ಕ್ರಿಯೆ ಏನದ ನೋಡ್ರಿ, ಇದು ಈ ನಾಸಾ ಆಗಲಿ ಅಥವಾ ನಮ್ಮ ಈ ಭಾರತೀಯರ ಒಂದು ಇದು ಬರ್ತದಲ್ಲ ಇಸ್ರೋ, ಇವ್ರದ್ದು ಪ್ರಯತ್ನ ಹೌದು. ಅದು ಇದನ್ನ ನಮ್ಮ ಶಿವಯೋಗಕ್ಕೆ ಅನ್ವಯಿಸಿ ಹೇಳುವುದಂದ್ರ ಶಿವಯೋಗಾಚರಣೆಯವರು ಏನ್ ಮಾಡ್ತಾರಂದ್ರ ಗುರುವಿನ ಒಂದು ಇದರಿಂದಾಗಿ ಆಶೀರ್ವಾದದಿಂದಾಗಿ ತಮ್ಮ ದೇಹವನ್ನ ಇಲ್ಲಿಯೇ ಬಿಟ್ಟು ಅಥವಾ ಮನೋಲಯ ಒಂದು ಸಾಧಿಸಿ ಮಂತ್ರ ಪ್ರಯೋಗದಿಂದ
ಜೀವಾತ್ಮನನ್ನ ಈ ದೇಹದ ಆಕರ್ಷಣೆಯಿಂದ ಆಚೆಗೆ ತಗೊಂಡು ಹೋಗ್ತಾರೆ. ಈಗ ತಗೊಂಡು ಹೋಗೋದ್ರಿಂದ ಏನಾಗ್ತದೆ ಅನ್ನೋದನ್ನ ಈ ಶಿವಯೋಗದ ಒಂದು ರಹಸ್ಯ. ಅದನ್ನ ಮುಂದೆ ನಿಮ್ಗೆ ಬಹಳಷ್ಟು ಸಲ ಬರ್ತದೆ, ಅವಾಗ ನಿಮ್ಗೆ ಇನ್ನೊಂದು ಸ್ವಲ್ಪ ಸೂಕ್ಷ್ಮವಾಗಿ ಹೇಳ್ತೀನಿ. ಈಗ ಆ ಒಂದು ಭಾವದಲ್ಲಿ ಈ ಒಂದು ಮಹಾದೇವಿ ಅಕ್ಕನವರ ಗತಿಯನ್ನ ಚಾಮರಸಿ ಎಷ್ಟೊಂದು ಸುಂದರವಾಗಿ ಯೋಚಿಸ್ತಾನಂತಂದ್ರ ಗೊತ್ತಾಗುದಿಲ್ಲ. ಅವ ಏನ್ ಹೇಳಿಕ್ ಇಚ್ಛಾ ಪಡ್ತಾನ, ಏನ್ ಹೇಳ್ಯಾನ ಅನ್ನೋದನ್ನ ಗೊತ್ತಾಗ್ಲಾರ್ದಂಗ ಆ ಗತಿಯನ್ನ ಅವ ಅಲ್ಲಿ ಬಳಸ್ಯಾನ. ಅದಕ್ಕೆ ಈ ಭಾವ ಬೆತ್ತಲೆ ಸ್ಥಿತಿ ತಲುಪುವುದೇನದ ನೋಡ್ರಿ, ಇದಕ್ಕ ಸಂಕೇತದ ರೂಪದಲ್ಲಿ ಮಹಾದೇವಿ ಅಕ್ಕನವರ ಗತಿಯನ್ನ ನಾವು ಲಕ್ಷಿಸಬೇಕು. ಇನ್ನ ಗುರು ಶಿವಯೋಗದ ದೀಕ್ಷೆ ಕೊಡುವಾಗ ಏನ್ ಮಾಡ್ತಾನ ಅನ್ನೋದನ್ನ ನಿಮಗೊಂದು ಸ್ವಲ್ಪ ಹೇಳ್ತೇನೆ. ಕಾರಣ ಏನು ಅಂತಂದ್ರೆ ಅದೊಂದು ಅತ್ಯಂತ ವಿರಳವಾದಂತ ವಿಶಿಷ್ಟವಾದಂತ ಒಂದು ಮಾರ್ಗ ಅನ್ನೋದ್ರಿಂದಾಗಿ ಅದು ಯಾರಿಗೂ ಗೊತ್ತಿಲ್ಲ. ಆದ್ರೆ ನಾನು ಅದನ್ನ ನಮ್ಮ ಗುರುವಿನಿಂದ ತಿಳ್ಕೊಂಡನಿ ಅನ್ನೋ ಕಾರಣದಿಂದಾಗಿ ಅಲ್ಲಿ ಅವರು ದೀಕ್ಷಾ ಕೊಡೋಕ್ಕಿಂತ ಮುಂಚೆ ಅಥವಾ ದೀಕ್ಷಾ ಕೊಡುವ ಒಂದು ಭಾಗವಾಗಿ ಅವ್ರು ಏನ್ ಮಾಡ್ತಾರೆ, ಒಂದು ಪ್ರತಿಜ್ಞೆ ಮಾಡುತ್ತಾರೆ. ಅದೇನು ಪ್ರತಿಜ್ಞೆ ಅಂತಂದ್ರೆ, ನಾನು ತನು ಮನ ಧನಗಳನ್ನ ಗುರುವಿಗೆ ಅರ್ಪಿಸೇನಿ ಅಂತ ನೀರು ಬಿಟ್ಟು ಹೇಳಬೇಕು. ಅದೇನು ಪ್ರತಿಜ್ಞಾದ ರೂಪದ ನೋಡ್ರಿ, ನಾ ಮೊದಲಿನಿಂದ ಬಂದಂತಹದ್ದು. ಹಾಗ ಆ ನೀರನ್ನ ಬಿಟ್ಟು ನಾನು ನನ್ನ ತನು ಮನ ಧನಗಳನ್ನ ಗುರುವಿಗೆ ಅಥವಾ ಗುರುವಿನ ಪಾದಕ್ಕೆ ಅರ್ಪಿಸೇನಿ ಅಂತ ಹೇಳಿದ ನಂತರನೇ ಅವರು ದೀಕ್ಷೆ ಕೊಡ್ತಾರೆ. ಹಾಗ ಈ ತನು ಮನ ಧನಗಳು ಏನದಾವ ನೋಡ್ರಿ, ಅವು ನಮ್ಮ ಹೌದು, ಆದ್ರೆ ನಮ್ಮ ಆಲ್ಲತ್ತದ ಗುರುವಿನವು ಆಗ್ತಾವ ಅನ್ನೋ ಕಾರಣದಿಂದಾಗಿ ಆ ತನುಮನ ಧನಗಳನ್ನ ಅರ್ಪಿಸಿದಾಗ ಮನುಷ್ಯ ಭಾವ ಬೆತ್ತಲೆಯ ಸ್ಥಿತಿಯನ್ನು ತಲುಪ್ತಾನ ಅನ್ನೋ ಒಂದು ಅರ್ಥದಲ್ಲಿ ಚಾಮರಸ ಎಷ್ಟೊಂದು ಸುಂದರವಾಗಿ ವಿಚಾರ ಮಾಡ್ತಾನ ಅನ್ನೋದಕ್ಕೆ ಮಹಾದೇವಿ ಅಕ್ಕನವರ ಗತಿಯು ಒಂದು ಸಾಕ್ಷಿ ಆಗ್ತದ. ಈ ಒಂದು ಮಹಾದೇವಿ ಅಕ್ಕನವರ ಗತಿ ಏನದ ನೋಡ್ರಿ, ಇದು 4 ವಚನಗಳನ್ನು ಹೊಂದ್ಯದ. 4 ವಚನಗಳನ್ನ ಒಂದ್ಸಲ ನಿಮಗೆ ಓದ್ತೀನಿ, ಸಂಕ್ಷಿಪ್ತವಾಗಿ ಅದರ ಅರ್ಥ ಹೇಳ್ತೇನೆ. ಮುಡಿ ಬಿಟ್ಟು ಮೊಗ ಬಾಡಿ ತನು ಕರಗಿದವಳ ಎನ್ನನೇಕೆ ನುಡಿಸುವಿರಿ ಎಲೆ ಅಣ್ಣಗಳಿರ, ಎನ್ನನೇಕೆ ಕಾಡುವಿರಿ ಎಲೆ ತಂದೆಗಳಿರ, ಬಲು ಹಳಿದು ಭವಗೆಟ್ಟು ಛಲ ಒಳಿದು ಭಕ್ತೆಯಾಗಿ ಚೆನ್ನ ಮಲ್ಲಿಕಾರ್ಜುನನ ಕೂಡಿ ಕುಲ ಒಳಿದವಳ ಅಂತ ಈ ವಚನ ಮುಕ್ತಾಯ ಆಗ್ತದೆ. ಮುಂದೆ ಎರಡನೇದ್ದು, ಎರದ ಮುಳ್ಳಿನಂತೆ ಪರಗಂಡರೆನಗವ್ವ, ಸೋಂಕಲಮ್ಮೆ ಸುಳಿಯಲಮ್ಮೆ ನಂಬಿ ನಚ್ಚಿ ಮಾತಾಡಲಮ್ಮೆನವ್ವ, ಚೆನ್ನ ಮಲ್ಲಿಕಾರ್ಜುನನ ನಲ್ಲದ ಉಳಿದ ಗಂಡರ ಉರದಲ್ಲಿ ಮುಳ್ಳುಂಟೆಂದು ನಾನಪ್ಪೆಲಮ್ಮೆ ಅವ್ವ ಅಂತ ಅಂತಾರ ನೋಡಿ. ಇನ್ ಮೂರನೇದ್ದು, ಕಾಯಕರ್ರನೆ ಕಂದಿದರೇನಯ್ಯ, ಕಾಯ ಮಿರ್ರನೆ ಮಿಂಚಿದರೇನಯ್ಯ, ಅಂತರಂಗ ಶುದ್ಧವಾದ ಬಳಿಕ ಕಾಯವೇನಾದರೇನಯ್ಯ, ಚೆನ್ನ ಮಲ್ಲಿಕಾರ್ಜುನ ದೇವರಿಗೊಲಿದ ಕಾಯವೇನಾದರೆ ನಿಮಗೇನಯ್ಯ. ಇದು ಕೊನೆಯದ್ದು 4ನೇದ್ದು, ಎರೆಯಂತೆ ಕರಕರಗಿ ಮಳಲಂತೆ ಜರೆದು ಕನಸಿನಲ್ಲಿ ಕಳವಳಿಸಿ ಆನು ಬೆರಗಾದೆ, ಆವುಗೆ ಕಿಚ್ಚಿನಂತೆ ಸುಳಿದು ಬೆಂದೆ, ಆಪತ್ತಿನ ಸಖಿಯರ ನಾರವನು ಕಾಣೆ, ಅರಸಿ ಕಾಣದ ತನುವ ಬೆರಸಿ ಕೂಡದ ಸುಖವ ನೀ ನನಗೆ ಕರುಣಿಸ ಚೆನ್ನ ಮಲ್ಲಿಕಾರ್ಜುನ ಅನ್ನುವಲ್ಲಿ 4ನೇ ವಚನ ಮುಕ್ತಾಯ. ಇಲ್ಲಿ ಏನು ಅಂತಂದ್ರೆ, ಮಹಾದೇವಿ ಅಕ್ಕನವರ ಅದರರ್ಥ ಇಲ್ಲಿ ದೀಕ್ಷಾರ್ಥಿ ಅನ್ನುವ ಅರ್ಥದಲ್ಲಿ ನಾವು ತಗೊಂಡ್ರೆ ಅವು ಹೇಗೆ ವರ್ತಿಸ್ಬೇಕು ಅನ್ನೋದನ್ನ ಹೇಳ್ತಾನ. ಅದನ್ನ ಅನ್ನೋ ಬದಲಾಗಿ ಭಾವಬೆತ್ತಲೆ ಆಗಿದ್ದು ಹೇಗೆ ಅನ್ನೋದನ್ನ ಇಲ್ಲಿ 1ನೇ ವಚನ ಮೂಡಿ ಬಿಟ್ಟು ಬಾಡಿ ಅಂತ ಹೇಳ್ತದ. ಈ 2ನೇದು ಏನದ ನೋಡ್ರಿ, ಪರಗಂಡರೆನಗವ್ವ, ಪರಗಂಡರು ನನ್ನ ಗಂಡ. ಇಲ್ಲಿ ಗಂಡ ಅಂದ್ರೆ ಲೌಕಿಕ ಅಂತ ನಾವು ಅರ್ಥ ಆಗ್ತದೆ. ಇದು ಇಡಿಯಾಗಿ ಈ ಶಿವಶರಣರ ವಚನಗಳೆಲ್ಲ ಷಟ್ಸ್ಥಲಗಳ ರೂಪದಲ್ಲಿದ್ದು ಅವೆಲ್ಲ ಶಿವಯೋಗವನ್ನೇ ಪ್ರತಿಪಾದಿಸ್ತಾವ ಅಂತ ಲಕ್ಷಿಸಿದ್ರೆ ಇಲ್ಲಿ ಪ್ರತಿಯೊಂದು ಶಬ್ದವೂ ಸಾಂಕೇತಿಕವಾಗಿ ಉಪಯೋಗ ಆಗ್ಯದ ಅನ್ನೋದನ್ನ ನಾವು ಲಕ್ಷಿಸ್ಬೇಕು. ಅದಕ್ಕೆ ಎರದ ಮುಳ್ಳಿನಂತೆ ಪರಗಂಡರೆನಗವ್ವ ಅಂತ ಬರ್ತದೆ. ಏನದ್ರ ಅರ್ಥ ಅಂದ್ರೆ, ನನ್ನ ಗಂಡ ಅಂದ್ರೆ ಚೆನ್ನ ಮಲ್ಲಿಕಾರ್ಜುನ, ಅದರ ಅರ್ಥ ನನ್ನ ಗುರು, ಅದರ ಅರ್ಥ ಹಾಗೆ ನಾನು ಅವನಿಗೆ ಮಾತ್ರ ನನ್ನನ್ನು ಒಪ್ಪಿಸ್ತೀನಿ.
ಉಳಿದ ಗಂಡ್ರಂದ್ರೆ ಲೌಕಿಕ ಗುರುಗಳು ಏನಿರ್ತಾರೆ ನೋಡ್ರಿ, ಅವ್ರಿಗೆ ನನಗೆ ಸಂಬಂಧನೇ ಇಲ್ಲ ಅನ್ನೋ ಅರ್ಥದಲ್ಲಿ ಎರದ ಮುಳ್ಳಿನಂತೆ ಪರಗಂಡರೆ ನಗ. ಎರದ ಅಂದ್ರೆ ಬಾರಿ ಅದು ಸ್ವಲ್ಪ ಮುಳ್ಳು ಇರ್ತದೆ ಇರುದಿಲ್ಲ, ಈ ಅರ್ಥದಲ್ಲಿ ಸ್ವಲ್ಪ ಚುಸ್ತಿರ್ತದ ಏನ್. ಹಾಗೆ ಆ ರೀತಿ ನಾನು ಈ ಬೇರೆಯವರನ್ನು ಲಕ್ಷಿಸ್ತೀನಿ ಅಂದ್ರೆ ಬೇರೆಯವರ ಒಂದು ಅಥವಾ ಲೌಕಿಕ ಒಂದು ಗಂಡರು ಅಥವಾ ಗುರು ದೀಕ್ಷೆ ಇದ್ದವರು ಏನದ ನೋಡ್ರಿ, ಅವರು ನನ್ನ ಗಂಡನಿಗೆ ಸಮಾನ ಅಲ್ಲ ಅನ್ನೋ ಅದರ ಅರ್ಥ. ಇನ್ನು ಮೂರನೇದು ಸಾಧನೆ ಮಾರ್ಗದಲ್ಲಿ ಹೋದಾಗಿಂದ ಒಂದು ಈ ವಚನ ಬರ್ತದೆ. ಆವಾಗ ಸಾಧನೆಯಲ್ಲಿ ಬಹಿರಂಗ ಶುದ್ಧಿನೂ ಆಗಿರ್ತದ, ಅಂತರಂಗ ಶುದ್ಧಿನೂ ಆಗಿರ್ತದ ನೋಡ್ರಿ. ಅದನ್ನ ತಿಳಿಸುವ ಸಲುವಾಗಿ ಕಾಯ ಕರ್ರನೆ ಕಂದಿದರೇನಯ್ಯ, ಕಾಯ ಮಿರ್ರನೆ ಮಿಂಚಿದರೇನಯ್ಯ, ಅಂತರಂಗ ಶುದ್ಧವಾದ ಬಳಿಕ ಕಾಯವೇನಾದರೇನಯ್ಯ ನೋಡ್ರಿ. ನಾವು ಅಂತರಂಗ ಶುದ್ಧಿಯನ್ನು ಸಾಧಿಸಬೇಕು. ಬಹಿರಂಗ ಶುದ್ಧಿ ಅಂತೂ ಹಾಗೇ ಇರ್ತದೆ. ನಮ್ಮ ಭಾವದಿಂದ ಪಂಚೇಂದ್ರಿಯಗಳ ಒಂದು ಪಂಚ ಜ್ಞಾನೇಂದ್ರಿಯಗಳ ಮುಖಾಂತರ ನಾವು ಶುದ್ಧಾತ್ಮವನ್ನು ಹೊಂದಬಹುದು, ಶುದ್ಧ ಸ್ಥಿತಿಯನ್ನು ಹೊಂದಬಹುದು. ಆದ್ರೆ ಅಂತರಂಗ ಶುದ್ಧಿ ಅನ್ನೋದು ಏನದ ನೋಡ್ರಿ, ಚಿತ್ತ ಮನಸ್ಸ ಬುದ್ಧಿ ಅಹಂಕಾರ ಏನದ, ಇವು ಶಿವಯೋಗ ಸಾಧನೆಯಿಂದ ಪೂರ್ಣವಾಗಿ ಅವು ಸ್ವಚ್ಛ ಆಗ್ತಾವ ಅಥವಾ ಅವು ಶುದ್ಧ ಆಗ್ತಾವ ಅನ್ನೋ ಅರ್ಥದಲ್ಲಿ ಈ ವಚನ ಬರ್ತದೆ ನೋಡ್ರಿ. ಅದಕ್ಕೆ ಅಂತರಂಗ ಶುದ್ಧವಾದ ಬಳಿಕ ದೇಹ ಏನಾದ್ರೂ ಏನು, ಅದು ಕೇವಲ ಈ ಜೀವಾತ್ಮನನ್ನ ಪ್ರಾರಬ್ಧದಿಂದ ಬಂದಂತ ಒಂದು ಆಯುಷ್ಯವನ್ನ ದಾಟಿಸೋ ತನಕ ಮಾತ್ರ ಉಪಯೋಗ. ಅದು ನಿಜವಾಗಿಯೂ ನಾನು ಪರಶಿವನಿಗೆ ಅರ್ಪಿತ ಆದವಳು ಅದರ ಅರ್ಥ ಭಕ್ತ ಆದವ ಅಥವಾ ಸಾಧಕ ಆದವ ಆ ಭಾವವನ್ನು ಹೊಂದಬೇಕು ಅನ್ನೋದನ್ನ ಕೊನೆಗೆ ಯಾವ ರೀತಿ ಆ ಸಾಧಕ ಇರ್ತಾನ ಅನ್ನೋದನ್ನ ಹೇಳು ಸಲುವಾಗಿ ಎರೆಯಂತೆ ಕರಗಿ ಮಳಲಂತೆ ಜರೆದು ನೋಡಿ. ಈ ಮಣ್ಣಾಗ ನಾವು ಏನಾರು ಒಂದಿಷ್ಟು ಇದು ನೀರಿನೊಳಗ ಮಣ್ಣು ಹಾಕಿದ್ವಿ ಅಂತಂದ್ರೆ ಅದು ಸೂಕ್ಷ್ಮವಾದಂತ ಮಣ್ಣ ಏನಾಗ್ತದೆ, ಅದು ಕರಗ್ತದೆ ನೀರಾಗ ಅಥವಾ ಮತ್ತೆ ನಡು ಕೂಡ್ತದ, ಅದು ರಾಡಿ ರೂಪದಲ್ಲಿ. ಅದು ಉಸುಕ್ ಏನಾಗ್ತದೆ, ಜರದು ಹೋಗ್ತದೆ ಅಂತಂದ. ಉಸುಕಿನ ಕಣಗಳು ಅಥವಾ ಉಸುಕಿನ ಸಣ್ಣ 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 ಒಂದು ಚಿಕ್ಕ ಹರಳುಗಡಿ ಏನಿರ್ತಾರೋ ಅವು ಸರದ ಕೆಳಗೆ ಹೋಗ್ತಾವ. ಅದಕ್ಕೆ ಎರೆಯಂತೆ ಕರಗಿ ಮಳಲಂತೆ ಜರೆದು ಕನಸಿನಲ್ಲಿ ಕಳವಳಿಸಿ ಆಣು ಬರಗಾದೆ ನೋಡಿ. ಅಂತರಂಗದ ಕನಸು, ಅಂತರಂಗ ಜ್ಞಾನದಲ್ಲಿ ಶಿವಯೋಗಾನುಸಂಧಾನದಲ್ಲಿ ನಾನು ಪರಶಿವನ ಸ್ವರೂಪವನ್ನು ತಿಳಿದು ಬೆರಗಾಗಿ ಹೋದೆ ಅಂತ ನೋಡಿ. ಅಂದ್ರೆ ಆ ಒಂದು ಸ್ಥಿತಿ ಅದ್ಭುತವಾದಂತ ಒಂದು ಸ್ಥಿತಿ. ಆವುಗೆ ಕಿಚ್ಚಿನಂತೆ ಸುಳಿದು ಬೆಂದೆ ಹಂಗೆ ಹೇಳ್ತಾರೆ ನೋಡಿ. ಎಂಥ ಸುಂದರವಾದಂತ ಒಂದು ದೃಷ್ಟಾಂತವನ್ನ ಅಕ್ಕನವ್ರು ಕೊಡ್ತಾರ. ಅದೇನು ಅಂದ್ರೆ ಈ ಕುಂಬಾರ ಈ ಗಡಿಗೆಯನ್ನ ತಯಾರು ಮಾಡುವಾಗ ಅದು ಚಿಗರಿ ಮೇಲೆ ಒಂದು ಆಕಾರ ಬರ್ತದೆ. ಅದಕ್ಕೆ ಆಯುಷ್ಯ ಕೊಡ್ಬೇಕಂದ್ರೆ ಅದನ್ನು ಸುಡಬೇಕು. ಸುಟ್ಟ ಅದು ಬಹು ದೀರ್ಘಕಾಲ ಬದುಕುವಂಗ್ ಮಾಡ್ಬೇಕಾದ್ರೆ ಅದನ್ನ ಆ ಒಂದು ಬೆಂಕಿ ಒಳಗೆ ಹಾಕಿ ಸುತ್ತರಿಸಿ ಅದನ್ನ ಪೂರ್ಣ ಒಳಗ ಹೊರಗ ಪೂರ ಎಲ್ಲ ಒಂದು ಸುಟ್ಟು ಪೂರ್ಣ ಒಂದು ಸ್ಥಿತಿಗೆ ಬರುವ ತನಕ ನೋಡ್ತಾನೆ. ಹಂಗ ಆಜ್ಞೆ ಅಂತ ಹೇಳ್ತಾರೆ. ಅಕ್ಕನವರು ಇಲ್ಲಿ ಏನ್ ಹೇಳುದು ಅಂತಂದ್ರೆ ಶಿವಯೋಗ ಆಚರಣೆಯಿಂದ ನಾನು ಇದು ಕೊನೆಯ ಸ್ಥಿತಿ ಬರ್ತದೆ. ಈ ವಾಚನ ಅಂತೂ ಅವು ಬೇರೆ ಬೇರೆ ಸ್ಥಿತಿಗೆ ಬರ್ತಾವ. ಅದಕ್ಕೆ ಈ ಎರೆಯಂತೆ ಕರಗಿ ಮಳಲಂತೆ ಜರೆದು ಕನಸಿನಲ್ಲಿ ಕಳವಳಿಸಿ ಆನು ಬೆರಗಾದೆ ಆವುಗೆ ಕಿಚ್ಚಿನಂತೆ. ಕುಂಬಾರ ಏನು ಒಂದು ಅಗ್ನಿ ಹೊತ್ತಿಸ್ತಿರ್ತ ನೋಡ್ರಿ, ಆ ಕಿಚ್ಚಿನಂಗ ಆವುಗೆ ಕಿಚ್ಚಿನಂತೆ ಸುಳಿದು ಬೆಂದೆ. ನಾನು ಬೆಂದೆ ಅದರ ಅರ್ಥ ದೇಹ ಈ ಸ್ಥೂಲ ಶರೀರ ಅಲ್ಲ, ಅಂತರಂಗದ ಒಂದು ದೇಹ. ಅಲ್ಲಿರುವಂತ ಚಿತ್ತ ಮನಸ್ಸ ಬುದ್ಧಿ ಅಹಂಕಾರ ಇವೆಲ್ಲ ಬೆಂದು ಹೋಗ್ಯಾವ ತಂದಂಗ ಅದರ ಅರ್ಥ. ಆವುಗೆ ಕಿಚ್ಚಿನಂತೆ ಸುಳಿದು ಬೆಂದೆ ಆಪತ್ತಿನ ಸಖಿಯರ ನಾನು ಆರುವನು ಕಾಣಿ. ಹಂಗ ಈ ರೀತಿ ನನ್ನ ಜೊತೆಗೆ ಹಿಂಗ ಸುಟ್ಕೊಂಡವ್ರ ನಾನು ಯಾರು ಕಾಣ್ತಾ ಇಲ್ಲ ಅಂದ್ರೆ ಸಾಧಕರು ಬಹಳ ಕಡಿಮೆ ಅಂತ ಹೇಳುವ ಅರ್ಥ. ಅದಕ್ಕೆ ಎರೆಯಂತೆ ಕರಗಿ ಮಡಲಂತೆ ಜರೆದು ಕನಸಿನಲ್ಲಿ ಕಳವಳಿಸಿ ಆನು ಬೆರಗಾದೆ ಆವುಗೆ ಕಿಚ್ಚಿನಂತೆ ಸುಳಿದು ಬೆಂದೆ ಆಪತ್ತಿನ ಸಖಿಯರನು ಆ ನಾರು ಏನು ಕಾಣಿ. ಅಂತವ್ರು ಯಾರು ನನಗೆ ಸಿಗವಲ್ರು. ಎಲ್ಲಾರು ತಮ್ಮೊಳಗ ಅಲ್ಲೇ ಹಂಗ ತಮ್ಮ ಲೌಕಿಕಕ್ಕನ ಹೊಂತಾರ. ಅಂದ್ರೆ ಬಹಳ ಜನರಿಗೆ ಶಿವಯೋಗ ಹತ್ತೋದಿಲ್ಲ ಅನ್ನೋದರ್ಥ. ಅರಸಿ ಕಾಣದ ನೋಡ್ರಿ, ಹುಡುಕ್ಯಾಡಿದ್ರು ಸಿಗಲಾರದ, ತನುವೆ ಬೆರೆಸಿ ಕೂಡದ, ಶರೀರದಿಂದ ಸಾಧ್ಯ ಇಲ್ಲ, ಅಂತರಂಗ ಸಾಧನೆ ಮಾತ್ರ ಸಾಧ್ಯದ.
ಅರಸಿ ಕಾಣದ ತನುವ ಬೆರಸಿ ಕೂಡದ ಸುಖವ ನೀ ನನಗೆ ಕರುಣಿಸ ಚನ್ನಮಲ್ಲಿಕಾರ್ಜುನ ಅಂತ. ಚನ್ನಮಲ್ಲಿಕಾರ್ಜುನ ಅಂದ್ರೆ ಗುರು ಅಥವಾ ಪರಶಿವ. ಈ ಅರ್ಥದಲ್ಲಿ ಗುರುವೇ ಪರಶಿವನೇ ನನಗೆ ಆ ಒಂದು ಸ್ಥಿತಿಯನ್ನ ನನ್ನ ಈ ಗುರುತ್ವಕ್ಕೆ ಒಳಗಾದಂತ ಭೂಮಿಯ ಗುರುತ್ವಕ್ಕೆ ಒಳಗಾಗಿರುವಂತ ಈ ಒಂದು ಶರೀರವನ್ನ ಇಲ್ಲೇ ಬಿಟ್ಟು ಆ ಒಂದು ಜೀವಾತ್ಮನನ್ನ ಪರಮಾತ್ಮನಿಗೆ ಕಳೆಯುವಂತ ಅದೊಂದು ಶಿವಯೋಗ ಮಂತ್ರದ ಒಂದು ಸ್ಥಿತಿ. ಅದು ಶಿವಯೋಗ ಮಂತ್ರ ಏನ್ ಮಾಡ್ತದ ಅಂದ್ರೆ ಈ ಭೂಮಿಯ ಗುರುತ್ವವನ್ನ ತಪ್ಪಿಸಿ ಮೇಲ್ಗಡೆ ಹೋಯ್ತದ. ಆದ ಮುಂದೆ ಬಂದಾಗ ನಮ್ಮ ಮತ್ತೊಂದು ಬಹಳ ಸಲ ಬರ್ತದ. ಅವಾಗ ಹೇಳ್ತಾನೆ ಹಂಗ ಆ ಸ್ಥಿತಿಯನ್ನು ನನಗೆ ಕರುಣಿಸು ಗುರುವೇ ಪರಶಿವನಿ ಚನ್ನಮಲ್ಲಿಕಾರ್ಜುನ ಅಂತ ಹೇಳುವಲ್ಲಿ ಈ ವಚನ ಮುಗಿತದ ನೋಡ್ರಿ. ಈಗ ಈ ವಚನ ಏನದ ನೋಡ್ರಿ, ಅದ್ಭುತವಾದಂತ ಒಂದು ವಚನವನ್ನ ನಾವು ವಾಚ್ಯಾರ್ಥದಲ್ಲಿ ತಗೋಬಾರ್ದು. ವಾಚ್ಯಾರ್ಥದಲ್ಲಿ ತಗೊಂಡ್ರೆ ಅದು ಬಹಳಷ್ಟು ಅದು ಆ ಸ್ಥಿತಿಗೆ ಹೊಂದೋದಿಲ್ಲ. ಇಲ್ಲಿ ನಾವು ಹಿಂದಿನ ಒಂದು ಅಧ್ಯಾಯದಾಗ ಏನ್ ಈ ಇವ್ರೇನು ಬರ್ತಾರ ನೋಡ್ರಿ, ಪ್ರಮಥರು ಕಲ್ಯಾಣಕ್ಕೆ ಬಂದ ಗತಿ ಒಳಗ ಅಲ್ಲೇನೆ ಮಹಾದೇವಕ್ಕನವರು ಒಂದು ಇದು ಶುರು ಆಗ್ತದೆ. ಜನನ ತಂದೆ ತಾಯಿಗಳು ಅದು ಮಹಾದೇವಕ್ಕೆ ಜನಿಸೋದು ಅದು ಇದು ಮುಂದಿನ ಗತಿ ನಾವು ಇವತ್ತು ಬಂದು ಅಲ್ಲೇ ನಾ ಹೇಳಿ ಮುಗಿಸ ನೋಡಿ. ಈ ಒಂದು ಸ್ವಲ್ಪ ಒಂದು ಪದ್ಯವನ್ನು ಅದ್ರಾಗಿಂದ ನಿಮ್ಗ ನೆನಪಿಸ್ತೀನಿ ನೋಡ್ರಿ. ಹೆಟ್ಟುಗೆಗೆ ಶಿವಯೋಗ ರಾಜ್ಯದ ಪಟ್ಟಗಟ್ಟುವರಂತೆ ನೊಸನಿನೊಳು ಇಟ್ಟ ರಮಲ ವಿಭೂತಿ ಅನುಭವ ಭಯದ ಸೋಂಕುಗಳು ಮುಟ್ಟದಂತಿರೆ ರಕ್ಷೆ ಎಂದನೆ ಕಟ್ಟಿದರು ಕಂಠದಲ್ಲಿ ಲಿಂಗವ ನೊಟ್ಟ ಜಯಲ ಸುಮತಿ ನಿರ್ಮಳರ ಕುಮಾರತಿಗೆ. ತಂದೆ ತಾಯಿಗಳೇ ಆ ಮಗುವಿನ ಒಂದು ಕೊರಳಲ್ಲಿ ಲಿಂಗವನ್ನು ಕಟ್ತಾರ ಅಂತ ಹೇಳಿದ. ಆದ್ರೆ ಅಲ್ಲಿ ಇಡೀ ಕಾವ್ಯದಲ್ಲಿ ಇಡೀ ಪ್ರಭುಲಿಂಗ ಲೀಲೆಯಲ್ಲಿ 1111 ಪದ್ಯಗಳಲ್ಲಿ ಇಲ್ಲಿ ಮಾತ್ರ ಚಾಮರಸ ಈ ಶಿವಯೋಗ ಅನ್ನೋ ಪದ ಬಳಸ್ತಾನ. ಬಹಳ ಜಿಪುಣ, ಚಾಮರಸನ ಜಿಪುಣತನಕ್ಕ ಮಿತಿನೇ ಇಲ್ಲತನ. ಹಂಗ ಹೆಟ್ಟುಗೆಗೆ ಶಿವಯೋಗ ರಾಜ್ಯದ ಪಟ್ಟಗಟ್ಟುವರಂತೆ ನೊಸಲಿನೊಳಿಟ್ಟ ರಮಲ ವಿಭೂತಿ ಅನುಭವ ಭಯದ ಸೋಂಕುಗಳು ಮುಟ್ಟದಂತಿರೆ ರಕ್ಷೆ ಎಂದನೆ ಕಟ್ಟಿದರು ಕಂಠದಲ್ಲಿ ಲಿಂಗವ ನೊಟ್ಟ ಜಯಲ ಸುಮತಿ ನಿರ್ಮಳರ ಕುಮಾರಿತಿಗೆ ಅಂತ ಹೇಳುವಲ್ಲಿ ಅವರಿಬ್ರು ಮಗು ಹುಟ್ಟಿದಾಗ ತಾವೇ ಆ ಕ್ರಿಯೆಯನ್ನು ಮಾಡಿ ಮುಗಿಸಿದ್ರು ಅಂತ ಹೇಳ್ಬರ್ತಾರೆ. ಹಂಗ ಈ ಒಂದು ಇದ್ರಾಗ ಒಂದು ಕಥಾನಕ ಐತಿ ಅಂತ ನಿಮ್ಗೆ ಹೇಳಿ ನೋಡ್ರಿ. ಇಲ್ಲಿ ಮಹಾದೇವಕ್ಕನವರು ಬೆಳಿತಾರ, ಬೆಳೆದಂಗ ಯೌವನದ ಕಡೆ ಹೊತ್ತಿರ್ತಾರ ಅನ್ನೋದೊಂದು ಅಲ್ಲಿ ಆ ತೀವ್ರವಾದಂತಹ ಪುಟವಿಕ್ಕಿದ ಚಿನ್ನದಂತೆ ಮಹಾದೇವಕ್ಕನವರು ಬೆಳೀತಾ ಇದ್ರು ಅನ್ನೋದನ್ನು ಚಾಮರಸ ಅಲ್ಲಿ ಹೇಳ್ತಾನ. ಇಲ್ಲಿ ನಾವು ಈ ಮಾಯಾದೇವಿಯ ಒಂದು ಬಗ್ಗೆ ಚಾಮರಸ ಏನ್ ಹೇಳ್ಯಾನ ಮತ್ತು ಮಹಾದೇವಕ್ಕನವ್ರ ಬಗ್ಗೆ ಚಾಮರಸ ಏನ್ ಹೇಳ್ಯಾನ ಅನ್ನೋದನ್ನ ಸ್ವಲ್ಪ ಹೊಂದಿಸಿ ನೋಡ್ಬೇಕಂತ. ಮಹಾದೇವಿ ಅಕ್ಕನವರು ಪಾರ್ವತಿಯ ಸಾತ್ವಿಕ ಗುಣದ ಒಂದು ಸಂಕೇತ, ಮಾಯಾದೇವಿ ಪಾರ್ವತಿಯ ತಾಮಸ ಗುಣದ ಸಂಕೇತ ಅನ್ನೋದ್ರಿಂದಾಗಿ ಆ ಮಾಯಾದೇವಿಯನ್ನು ವರ್ಣಿಸುವ ಹೊತ್ನಾಗ ಅವ ಇಡೀಯಾಗಿ ಕಾಮಶಾಸ್ತ್ರಜ್ಞನಾಗಿ ಅಲ್ಲಿ ಮಾಯಾದೇವಿಯನ್ನು ಚಿತ್ರಿಸ್ತಾನೆ. ಆದ್ರೆ ಇಲ್ಲಿ ಭಕ್ತಿ ಒಂದು ಸ್ಥಿತಿಯಲ್ಲಿ ಅಥವಾ ಭಕ್ತನ ರೂಪದಲ್ಲಿ ಅವ ಮಾಯಾದೇವಿಯ ಬದಲಾಗಿ ಇಲ್ಲಿ ಮಹಾದೇವಕ್ಕನವರ ಒಂದು ಇದನ್ನ ಹೇಗೆ ಹೇಳ್ತಾನ ಅನ್ನೋದನ್ನು ನಾವು ನೋಡ್ತೀವಿ ನೋಡ್ರಿ. ಪಾರ್ವತಿಗೆ ಜಗನ್ಮೋಹಿನಿ ಅನ್ನುವಂತ ಹೆಸರನು ಅದ. ಹಾಗ ಮಾಯಾದೇವಿನೂ ಕೂಡ ಬಹಳ ಸುಂದರ ಇದ್ರು ಅಂತ ಚಾಮರಸನ ಒಂದು ಇದು. ಮಾಯಾದೇವಿ ಅನ್ನಕ್ಕೆ ಯಾವ ಇದ್ದಿದ್ದಿಲ್ಲ. ಆದ್ರೆ ನಾವು ಪ್ರಭುಲಿಂಗ ಲೀಲೆ ಒಂದು ಭಾಗದಲ್ಲಿ ಅದು ಬರ್ತದ ಅಷ್ಟೇ, ಎಲ್ಲಿಯೂ ಸಿಗುವುದಿಲ್ಲ. ನಮ್ಮ ಗುರುಗಳ ಅಂತ ಡಾಕ್ಟರ್ MM ಕಲಬುರ್ಗಿ ಅವರು ಅಲ್ಲಮ ಪ್ರಭುಗಳ ಬಗ್ಗೆ ಒಂದು ಮಾತು ಹೇಳ್ತಾರೆ. ಕನ್ನಡ ಸಾಹಿತ್ಯದಲ್ಲಿ ಅಲ್ಲಮನ ಒಂದು ಚರಿತ್ರೆ ಚಿದಂಬರ ರಹಸ್ಯವಾಗಿದೆ ಅಂತ ನನಗದ. ಅಂದ್ರೆ ಅಲ್ಲಮ ಪ್ರಭುಗಳ ಬಗ್ಗೆ ಏನೂ ಸಿಗುವುದಿಲ್ಲ. ಆದರೂ ಕೂಡ ಇಡೀ ಪ್ರಭುಲಿಂಗ ಲೀಲೆಯಲ್ಲಿ ಚಾಮರಸ ಅಲ್ಲಮ ಪ್ರಭುವನ್ನ ನಡೆದಾಡ್ಸಿ ಬಿಟ್ಟ ನೋಡಿ. ಅದರ ಅರ್ಥ ಗುರುವನ್ನ ಆ ರೀತಿ ಅವ ಹಂಗ ಸೂಚಿಸ್ತಾನ, ಚಿತ್ರಿಸ್ತಾನ ಅಂತ ಅದರ ಅರ್ಥ ಆಗ್ತದ. ಹಂಗ ಈ ಒಂದು ಜಗನ್ಮೋಹಿನಿ ಅಂತ ನಾವು ಪಾರ್ವತಿಯನ್ನ ಹಾಗೆ ಅದು ಮಾಯಾದೇವಿಗೆ ಸಂಬಂಧಿಸಿದ್ರ ಇಲ್ಲಿ ಅದಕ್ಕೆ
ತಾಮಸ ಕಳೆ. ಇಲ್ಲಿ ಮಹಾದೇವಿ ಅಕ್ಕನವರು ಸಾತ್ವಿಕ ಕಳೆ. ನಿಮ್ಗ ಹೇಳ್ಬೇಕು ಏನು ಅಂತಂದ್ರ, ಮಾಯಾದೇವಿ ಎನ್ನುವಂತ ವ್ಯಕ್ತಿ ಇದ್ದಿದ್ದಿಲ್ಲ, ಅಥವಾ ಇದ್ದು ಕಾವ್ಯದ ಪ್ರಭುಲಿಂಗ ಇದೆ ಅದಾಳ. ಆದ್ರೆ ಮಹಾದೇವಿ ಅಕ್ಕನವರು ಅನ್ನುವಂಥವ್ರು ಐತಿಹಾಸಿಕ ಒಂದು ವ್ಯಕ್ತಿ. ಮಹಾದೇವಿ ಅಕ್ಕನವರು ಎಷ್ಟೊಂದು ಸೌಂದರ್ಯಪೂರ್ಣ ಅಥವಾ ಸುಂದರಿ ಆಗಿದ್ರು ಅಂತಂದ್ರ ಒಂದ್ಸಲ ನೋಡಿದ ಕೂಡ್ಲೇನೆ ಕಾಳಿ ನಮಸ್ಕಾರ ಮಾಡ್ಬೇಕು, ಹಂಗ ಒಂದು ಸೌಂದರ್ಯ ಕಣ್ಣಿಗೆ ಚುಸ್ತಿತ್ತು ನಂಗಂತ ಒಬ್ರು ಹೇಳ್ತಾರೆ. ಆ ರೀತಿ ಒಂದು ಮಹಾದೇವಿ ಅಕ್ಕನವರ ಸೌಂದರ್ಯವನ್ನ ಈ ಕೌಶಿಕ ನೋಡಿದಾಗ ಏನಾಗ್ತದ ಅನ್ನೋದು ಮುಂದೆ ಬರ್ತದ, ನೀವು ಹೇಳ್ತೀನಿ. ಅದಕ್ಕೆ ಈ ಒಂದು ಮಹಾದೇವಿ ಅಕ್ಕನವರು ಬೆಳೆದು ಆ ಒಂದು ಯೌವನ ಸ್ಥಿತಿಗೆ ಬಂದಾಗ ಕೌಶಿಕ್ ಏನ್ ಮಾಡ್ತಾನ ಅಂತಂದ್ರೆ, ಅರಣ್ಯಕ್ಕೆ ಬೇಟೆಗಾಗಿ ಹೋದವ. ಆ ದಾರಿಯೊಳಗ ಹೋಗುವಾಗ ಇವ್ರ ಮನೆ ಇದ್ದಾಗ ಅಲ್ಲಿ ಆ ಕೌಶಿಕ ಮಹಾದೇವಿ ಅಕ್ಕನವರನ್ನ ಒಂದ್ಸಲ ನೋಡ್ತಾನ ನೋಡ್ರಿ, ತೀರಾ ಒಟ್ಟು ತನ್ನಂತ ಕಳ್ಕೊಂಡ ಬಿಡ್ತಾನ. ಹಾಗೆ ಕಳ್ಕೊಂಡಾಗ ಅವಾಗ ಅನಿಸ್ತದ, ಈ ಕನ್ಯೆಯನ್ನ ನಾ ಯಾಕೆ ಮದುವೆ ಆಗ್ಬಾರ್ದು ಅಂತಂದು ವಿಚಾರಿಸಿ ಬರ್ತಾನ. ಅದಕ್ಕೆ ಆ ಒಂದು ಭಾಗ ಏನು ಬರ್ತದ ನೋಡ್ರಿ, ಅವ ಮೋಹಗೊಳ್ಳುವಂತ ಭಾಗ, ಅದು ಇದು ಎಲ್ಲ ಚಾಮರ್ಥ ಒಂದು ಕಥಾನಕವಾಗಿ ಹೇಳ್ತಾನಂತ. ಅದಕ್ಕೆ ಅಲ್ಲಿ ಬಂದು ಅವ ಕೇಳ್ತಾನ, ಅವ್ರ ಯಾವಾಗ್ಲೂ ಅರಸ ಒಬ್ಬರೇ ಇರುದಿಲ್ಲ. ಈಗ ಈ ಹೆಂಗನ ಈ ಪೊಲೀಸರು ಅವರು ಇವರು ಜೊತೆಗೆ ಇರ್ತಾರ ನೋಡ್ರಿ, ಹಂಗ ಅಲ್ಲಿ ಅವ್ರ ಸೇವಕರು ಸೇವಕಿಯರು ಅವರ ರಕ್ಷಕ ಭಟರು ಅವರು ಇವರು ಎಲ್ಲ ಅಲ್ಲಿ ಅವಾಗ ಇರ್ತಿರ್ತಾರೆ. ಹಂಗ ಅವ್ರು ಬಂದಾಗ ಆ ಸೇವಕಿಯರನ್ನ ಅರಸ ಕೇಳ್ತಾನ, ಯಾರು ಈ ಹುಡುಗಿ, ಕನ್ಯೆ ಇವಳು ಯಾರು ಅಂತ ಕೇಳ್ಕೊಂಡು ಬರ್ರಿ ಅಂತ ಹೇಳ್ತಾನ ನೋಡ್ರಿ. ಅದಕ್ಕೆ ಹಂಗ ಕೌಶಿಕ್ ಏನ್ ಮಾಡ್ತಾನಂತಂದ್ರೆ, ಅವರನ್ನ ಆ ಸೇವಕಿಯರನ್ನ ಮಹಾದೇವಿ ಅಕ್ಕನವರ ಮನೆಗೆ ಅಥವಾ ಅವ್ರ ತಂದೆ ತಾಯಿನ ಕೇಳಲಿಕ್ಕೆ ಕಳಿಸ್ತಾನಂತ. ಈ ಒಂದು ಭಾಗ ಏನು ಬರ್ತದ ನೋಡ್ರಿ, ಅದು ಒಂದು ಕಥಾನಕವೇ ಆದ್ರೂ ಕೂಡ ಅದರಲ್ಲಿ ಚಾರಿತ್ರಿಕ ಅಂಶನೂ ಕೂಡ್ಯದ. ಅದು ಎಷ್ಟು ಏನು ಅನ್ನೋದನ್ನು ನಾವು ಅದನ್ನು ಕಲ್ಪಿಸಿಕೊಳ್ಬೇಕು ಮಾತ್ರ. ಹಾಗ ಈ ಒಂದು ಕನ್ಯೆ ಇವಳು ಯಾರು ಕೇಳ್ಕೊಂಡು ಬನ್ನಿ ಅಂತ ತನ್ನ ಸೇವಕಿಯರಿಗೆ ಏನು ಹೇಳ್ತಾನೆ ನೋಡ್ರಿ, ಅವರು ವಿಚಾರಿಸ್ಕೊಂಡು ಬರ್ಲಿಕ್ಕೆ ನಿರ್ಮಳ ಸುಮತಿಯರು ಅಂದ್ರೆ ಮಹಾದೇವಿ ಅಕ್ಕನವರು ತಂದೆ ತಾಯಿಯರನ್ನು ಹೋಗಿ ಭೇಟಿ ಆಗ್ತಾರ. ಅವಾಗ ಏನಾಗ್ತದೆ ಅಂತಂದ್ರೆ, ಆ ಅರಸ ಅಂದ್ರೆ ಅರಸನೇ. ಇಲ್ಲಿ ಪೊಲೀಸರು ಅಥವಾ ಮೇಲಿನ ಪೊಲೀಸಿನ ಅಧಿಕಾರಿಗಳು ಅಥವಾ ಕೋರ್ಟು ಅವು ಇವು, ಮೇಲೆ ಕೆಳಗಿನ ಕೋರ್ಟು, ಜಿಲ್ಲಾ ಕೋರ್ಟು, ರಾಜ್ಯದ ಕೋರ್ಟು, ರಾಷ್ಟ್ರದ ಕೋರ್ಟ್, ಹಿಂಗ ಅಲ್ಲಿ ಯಾವೂ ಇಲ್ಲ. ಅರಸನೇ ಸುಪ್ರೀಂ ಕೋರ್ಟ್ ಅಂತ. ಹಂಗ ಅರಸ ಏನ್ ಹೇಳ್ತಾನೋ ಅದೇ ಫೈನಲ್. ಆ ರೀತಿಯಿಂದ ಅದಕ್ಕೆ ಅವು ಏನು ಹೇಳ್ತಾರೆ ಅಂತಂದ್ರೆ, ಈಕಿನ್ನ ಈ ಕನ್ಯೆಯನ್ನ ಈ ಹುಡುಗಿಯನ್ನ ನಾನು ಎಳೆದು ತರಿಸಿದ್ರೆ ನನಗೆ ಅಪಕೀರ್ತಿ ಬರ್ತದೆ. ಅದ್ರ ಸಲುವಾಗಿ ನಾ ಏನ್ ಮಾಡ್ಬೇಕು ಅಂತಂದ್ರೆ, ಅವರ ಮನೆಗೆ ಈ ಸೇವಕಿಯರನ್ನ ಕಳಿಸಿ ವಿಚಾರಿಸ್ಕೊಂಡು ಕಳಿಸಿದ್ರೆ ಸರಿ ಅಂತಂದಂಗ. ಅದಕ್ಕೆ ಇಲ್ಲಿ ಎಳೆದು ತರಿಸೋದು ಅರಸಿ ಏನ್ ದೊಡ್ಡದಲ್ಲ, ತರಿಸಬಹುದು ಖರೆ, ಆದ್ರೆ ಅದು ಅರಸನಿಗೆ ತಕ್ಕಂತಹದ್ದಲ್ಲ. ಅಂದ್ರೆ ಕೌಶಿಕ ಅವ ಅತ್ಯಂತ ಘನತೆವೆತ್ತ ರಾಜರುಗಳ ಪೈಕಿನೂ ಅವನು ಒಬ್ಬ. ಅವ ಈ ನಾಟಕದ ರಾಜ ಅಲ್ಲ ಏನ್. ಹಂಗ ಅವನಲ್ಲಿ ಒಂದು ಗಾಂಭೀರ್ಯ ಗೌರವ ಒಂದು ಎಲ್ಲ ಇದ್ದು ಅವ ಈ ಒಂದು ಸೆಳೆತಕ್ಕೆ ಒಳಗಾಗ್ತಾನೆ ನೋಡ್ರಿ. ಒಳಗಾದಾಗ ಈ ರೀತಿ ಅವ್ರಿಗೆ ಹೋಗಿ ಕರ್ಕೊಂಡು ಬರ್ಲಿಕ್ಕೆ ಹೇಳ್ತಾನಂತ. ಅದಕ್ಕೆ ಅವ್ರು ಏನ್ ಮಾಡ್ತಾರಂತಂದ್ರೆ, ಹೋಗಿ ಅವ್ರ ಮನೆಗೆ ಸಾವಕಾಶವಾಗಿ ಭಾಷೆ ಸುಂದರವಾಗಿ ಮಾತಾಡೋದಿರ್ತದ. ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನ ಒಂದು ಮನೆಯ ಹಿರಿಯನನ್ನ ಅವ್ರನ್ನ ಒಲಿಸ್ಕೊಳ್ಬೇಕಾದ್ರೆ ಬಹಳ ಸೂಕ್ಷ್ಮವಾಗಿ ಹೇಳ್ಬೇಕಾಗ್ತದೆ. ಅವ್ರು ಹೋಗಿ ಏನ್ ಹೇಳ್ತಾರೆ, ನೀವು ಸಾಮಾನ್ಯ ಜನ, ಅರಸನ ಅಧೀನ ಇರಬೇಕಾಗ್ತತಿ, ಇರ್ತೀರಿ, ಅದೀರಿ. ಆದ್ರೆ ಈ ಒಂದು ಪ್ರಸಂಗದಲ್ಲಿ ನೀವು ಅರಸನನ್ನ ಎದುರುಗಳು ಹಾಕೋದು ಸರಿ ಅಲ್ಲ. ಅದಕ್ಕೆ ನೀವು ಸಾಮಾನ್ಯರಂತೆಯೇ ವರ್ತಿಸಬೇಕು. ಅದಕ್ಕೆ ಅರಸ
ನಿಮ್ಮ ಮಗಳನ್ನ ಮೆಚ್ಚಾನ, ಅದಕ್ಕೆ ನಿಮ್ಮ ಮಗಳು ಆ, ಅರಸನಿಗೆ ಸತಿ ಆಗಲಿ ಹೆಂಡತಿ ಆಗಲಿ ಅಂತ ಅವ್ರು ಹೇಳ್ತಾ, ನೀವು ಸಾಮಾನ್ಯವಾಗಿ ಮಗನ್ ಕೊಡೋರು ಏನು ವಿಚಾರ ಮಾಡ್ತಾರೆ ನೋಡ್ರಿ, ಮನಿ ಚಲೋ ಇರಬೇಕು, ಉಂಡುಟ್ಟು ಸುಖವಾಗಿರ್ಬೇಕು, ಆದಷ್ಟು ತಂದೆ ತಾಯಿ ಇದು ಅತ್ತೆ ಮಾವಂದಿರ ಒಂದು ಕೃಪೆ ಇರಬೇಕು, ಹಿಂಗೆಲ್ಲ ಬಯಸ್ತಿರ್ತಾರೆ ನೋಡ್ರಿ. ಅದನ್ನ ಇವ್ರು ಹೇಳ್ತಾರ ನಂಗೆ. ಅದಕ್ಕೆ ನಿಮ್ಮ ಮಗಳು ಉಂಡುಟ್ಟು ಅತ್ಯಂತ ಸುಖದಿಂದ ಅರಮನೆ ಒಳಗೆ ಇರ್ತಾಳ, ಅದಕ್ಕೆ ನೀವು ನಿಮ್ಮ ಮಗಳನ್ನ ಕಳಿಸ್ರಿ ಅಂತ ಹೇಳ್ತಾರ ನೋಡ್ರಿ. ಅವಾಗ ಅಲ್ಲಿ ಅವ್ರಿಗೆ ಅನಿಸ್ತದ, ಒಲ್ಲೆ ಅಂದ್ರೂ ಸಮಸ್ಯೆ, ಹ್ಞೂ ಅಂದ್ರೂ ಸಮಸ್ಯೆ ಇರ್ತದೆ. ಒಲ್ಲೆ ಅಂದ್ರೆ ಅರಸ್ ಬಿಡೋದೇ ಇಲ್ಲ, ಅವ್ನಿಗೆ ಎಳ್ಕೊಂಡು ಹೋಗಿ ಏನೋ ಶಿಕ್ಷೆ ಕೊಟ್ಟು ಕೊಡ್ಬೋದು, ಯಾಕಂದ್ರೆ ಅವನಿಗೆ ಸುಪ್ರೀಂ ಕೋರ್ಟ್. ಹೀಗಾಗಿ ಅವ್ರು ಏನ್ ಮಾಡ್ತಾರತ್ತಂದ್ರೆ, ನಾವು ಏನು ನಿಮ್ಗೆ ಹೇಳೋದಿಲ್ಲ, ನಮ್ಮ ಮಗಳು ಇನ್ನೂ ಸಣ್ಣಕ್ಕಿದಾಳ, ಅವಳನ್ನ ನೀವು ಕೇಳಿ ಅಂತ ತಾವು ದೊಡ್ಡವರ ಒಂದು ಸ್ಥಿತಿಯಿಂದ ಈ ಆ ಒಂದು ಸಮಸ್ಯೆಯಿಂದ ಮಹಾದೇವಿಯಕ್ಕನವ್ರಿಗೇನೆ ವರ್ಗಾಯಿಸ್ತಾರ. ಹಂಗೆ ಅವಾಗ ಅಕ್ಕನವ್ರ ತಂದೆ ನಿರ್ಮಳ ಏನ್ ಹೇಳ್ತಾನ, ಭಾಳ ಸಣ್ಣಕ್ಕಿದಾಳ, ನಮ್ಗಿಂತ ಭಾಳ ಸಣ್ಣಕ್ಕಿದಾಳ, ಅದಕ್ಕೆ ಜಾಣತನದಿಂದ ಒಪ್ಸೋದು ನಿಮ್ಮ ಕೆಲಸ ಹೊರತಾಗಿ ನಾನು ಅವ್ರಿಗೆ ಹೇಳಿ ನಾವಿಬ್ರು ಗಂಡ ಹೆಂಡತಿ ಹೇಳಿ ಅವ್ರನ್ನ ಒಪ್ಸೋದು ಅಷ್ಟು ಸರಿ ಆಗುದಿಲ್ಲ, ನೀವು ಏನ್ ಮಾಡ್ತೀರಿ ಮಾಡ್ರಿ ಅಂತ ಅವ್ರನ್ನ ಈ ಮಹಾದೇವಿಯಕ್ಕನವ್ರ ಕಡೆಗೆ ಕಳಿಸ್ತಾರತ್ತದ. ಇಂಥ ಪ್ರಸಂಗದೊಳಗೆ ಮಹಾದೇವಿಯಕ್ಕನವರು ಹೇಳ್ತಾರ, ಪ್ರಸಂಗ ಬಂತು ಅಂತ. ಹಂಗ ಪ್ರಸಂಗ ಬಂತು, ಈ ಮಹಾರಾಜನಿಂದ ಅರಸನಿಂದ ಹೇಗಾರಿ ತಪ್ಪಿಸ್ಕೋಬೇಕು ನೋಡ್ರಿ. ತಪ್ಪಿಸ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಬಹಳ ಸುಂದರವಾಗಿ ಚಾಮರಸಾಯಿಲಿ ಒಂದು ಇದನ್ನ ಹೇಳ್ತಾನೆ ನೋಡ್ರಿ. ಈ ಒಂದು ಪ್ರಸಂಗದಲ್ಲಿ ತಾನೇ ಮಹಾದೇವಿಯಕ್ಕ ತಾನೇ ಈ ಒಂದು ಇದನ್ನ ಅನುಸರಿಸ್ತಾರ ಅಂತ ಹೇಳುವ ಸಲುವಾಗಿ ತನ್ನಷ್ಟಕ್ಕೆ ತಾನೇ ಆದ ಮಹಾದೇವಿಯಕ್ಕನಿಗೆ ವಿಚಾರ ಹೊಳಿತು ಅಂತ ಹೇಳುವ ಸಲುವಾಗಿ ಒಂದು 2-3 ಇದನ್ನ ಕೊಡ್ತಾನೆ. ಒಂದು ಪದ್ಯ ನಿಮಗೆ ಹೇಳ್ತೀನಿ. ಪರಿಮಳವ ನಾರಿಕ್ಕಿದರು ಕರ್ಪೂರಕ್ಕೆ ಒಂದು ಪರಿಮಳ ಅಂತೂ ಸುವಾಸನೆಯನ್ನು ಯಾರು ಕೊಟ್ರು, ಅದು ತನ್ನಲ್ಲೇನೆ ಅದು ಹೊಂದ್ಯದ ಅಂತ ನಂಗೆ ಅದರ ಅರ್ಥ. ಕೋಗಿಲೆಗಾರು ಸೊಗಸಿನ ಸ್ವರವ ಕಲಿಸಿದರು, ಕೋಗಿಲಿಗೆ ಹಾಡೋದನ್ನು ಯಾರು ಕಲಿಸಿದ್ರು, ಅದಾದ್ರ ಒಂದು ಜನ್ಮತಾ ಬಂದದ್ದು. ಅಂಚೆಗೆ ಅಡಿ ಇಡಲು ಕಲಿಸಿದರು ಯಾರು, ಹಂಸ ಸುಂದರವಾಗಿ ನಡೀತಿದ್ರ ಹಂಸದಂತೆ ನಡೀತಾ ಅಂತ ಹೇಳ್ತಾ ನೋಡ್ರಿ. ಹಂಗ ಹಂಸ ನಡಿಲಿಕ್ಕೆ ಯಾರು ಕಲಿಸಿದ್ರು, ಅದು ಅದರಲ್ಲಿನೇ ಬಂದದ ಅಂತ ನಂಗೆ ಅರ್ಥ. ಹಾಗ ಪರಿಕಿಸುವಡೆ ಆ ಗುಣಗಳನ್ನ ಎರವು ತಂದರೆ ಮನದಲ್ಲಂತ ಪರಿಯಲ ಮಹಾದೇವಿ, ತಾನೇ ನೆನೆದಳ ಒಂದು ವಿಚಾರವನ್ನ ತಾನೇ ಮನುಷ್ಯನೊಳಗ ಆ ಮಹಾದೇವಿಯಕ್ಕ ವಿಚಾರ ಮಾಡಿ ಇದನ್ನ ಮಾಡಿ ಹೊಂದಿಸಿದ್ರು ಅಂತನ್ನ. ಆ ಒಂದು ಸ್ಥಿತಿಯಿಂದ ಪಾರಾಗಬೇಕಾದ್ರೆ ಏನನ್ನ ನಾವು ಮಾಡಬೇಕು, ಏನು ಮಾಡಿದ್ರೆ ಆ ಸ್ಥಿತಿಯಿಂದ ನಾವು ಪಾರ ಆಗ್ಲಿಕ್ಕೆ ಸಾಧ್ಯದ, ನಾನು ಪಾರ ಆಗ್ಲಿಕ್ಕೆ ಸಾಧ್ಯದ ಅನ್ನೋದನ್ನ ಹೇಳಿ ಏನ್ ಹೇಳ್ತಾರೆ ನೋಡ್ರಿ. ಅವಾಗ ಮಹಾರಾಜ ನಾನು ಅದನ್ನ ಏನ್ ಹೇಳ್ತೀನಿ ಅದನ್ನ ಪಾಲಿಸ್ಬೇಕು. ನಾನು ಮಹಾದೇವಿಯಕ್ಕ ಅದು ಕೌಶಿಕ ತಾನೇ ಬಂದು ನನ್ನನ್ನ ಭೇಟಿ ಆಗ್ಬೇಕು, ನನ್ನನ್ನ ನಾ ಬೇಕಾಗಿದ್ರೆ ನಾ ಹೇಳ್ದಿನೆಲ್ಲ ಅವ ಪಾಲಿಸ್ಬೇಕು. ಅವನ ಬಂದು ನನ್ನ ಮುಂದೆ ತನ್ನ ಅಭಿಪ್ರಾಯಗಳನ್ನೆಲ್ಲ ತಿಳಿಸಿ ನಾ ಹೇಳುವ ಅಭಿಪ್ರಾಯಗಳನ್ನು ಒಪ್ಕೋಬೇಕು, ಅಂದ್ರೆ ನಾನು ಅದಕ್ಕೆ ತಯಾರದನಿ ಅಂತ ಹೇಳ್ತಾಳೆ ನೋಡ್ರಿ. ಹಾಗ ಆ ರೀತಿಯಲ್ಲಿ ನಾನು ಒಂದು ರೀತಿ ಪ್ರತಿಜ್ಞೆ ಮಾಡ್ದಂಗ ತಿಳ್ಕೊಡ್ರಿ, ಏನು ವ್ಯತ್ಯಾಸ ಆಗುದಿಲ್ಲ. ಅವ ಬಂದು ನಾನು ಮುಂದೆ ಹೇಳ್ಬೇಕಂತ. ಅವಾಗ ಅವರು ಸಖಿಯರು ಅಥವಾ ಹೆಗ್ಗಡತಿಯರು ಶಬ್ದ ಬಳಸ್ತಾನೆ ಅಲ್ಲಿ ಚಾಮರಸ. ಹೆಗ್ಗಡತಿಯರು ಅದನ್ನ ಅರಸನಿಗೆ ತಿಳಿಸ್ತಾರ. ಆವಾಗ ಅವರು ನಿರ್ಮಾಣ ಮನೆಗೆ ಅವ ಕೌಶಿಕ್ ಬರ್ತಾನ, ಬಂದು ಮಹಾದೇವಿಯಕ್ಕನವ್ರನ್ನ ಭೇಟಿ ಆಗ್ತಾನ. ಭೇಟಿಯಾಗಿ ಮಹಾದೇವಿಯಕ್ಕ ಏನೇನು ಬಯಸಾಳೋ ಅದನ್ನೆಲ್ಲನೂ ಪೂರೈಸ್ತೀನಿ ಅಂತ ಹೇಳ್ತಾನೆ. ಇಲ್ಲೇ ಒಂದು ವಿಶೇಷತೆ ಬರೋದತ್ತ ಏನು, ಆಗ ಮಹಾದೇವಿಯಕ್ಕನವ್ರು ಹೇಳ್ತಾರ,
ಮಹಾರಾಜ, ನಾನು ಹೇಳಿದ್ದನ್ನ ನೀನು ಪಾಲಿಸದೇ ಹೋದ್ರೆ ಆ ಕ್ಷಣ ನಾನು ನಿನ್ನನ್ನು ಬಿಟ್ಟ ಹೋಗಿ ಬಿಡ್ತೀನಿ ಅಂತ ಅರ್ಥ. ಅಂದ್ರೆ ಈ ಒಂದು ಇದು ಏನದ ನೋಡ್ರಿ, ಕಟ್ಟಳೆ ಬಂಧನ, ಅದನ್ನ ಹಾಕೇ ಶುರು ಮಾಡ್ತಾರೆ ನಂಗೆ ಮಾದೇವಕ್ಕೆ ಅವರು. ಆಗ ಈ ಒಂದು ಕಟ್ಟಳೆ ಏನದ ನೋಡ್ರಿ, ಅದು ಕಾಣಿಸ್ಲಿಕ್ಕೆ ಹೊರಗ ಅದು ಅಷ್ಟೇನು ಅನ್ಸೋ ಲೌಕಿಕ ಒಂದು ಅಲ್ಲದು. ಆ ಶಿವಯೋಗಿಗಳ ಒಂದು ಸ್ಥಿತಿ ಅನ್ನೋದ್ರಿಂದಾಗಿ ಅಷ್ಟೊತ್ತಿಗೆನೆ ಮಹಾದೇವಕ್ಕನವರು ತಾರುಣ್ಯಾವಸ್ಥೆಯಲ್ಲಿ ಬಂದಾಗನೇ ಅವರು ಗುರುವಿನಿಂದ ಶಿವಯೋಗದ ದೀಕ್ಷೆ ಪಡೆದು ಶಿವಯೋಗವನ್ನು ಸಾಧಿಸಿರ್ತಾರೆ. ಆ ಸಾಧಿಸುವ ಭಾಗವಾಗಿಯೇ ಈ ಒಂದು ವಿಚಾರವನ್ನ ಅವರು ಕೌಶಿಕರ ಮುಂದೆ ಇಡ್ತಾರೆ ನೋಡ್ರಿ. ಏನದು ಅಂತಂದ್ರೆ, ನಾನು ಹೇಳಿದುದನ್ನ ನೀ ಪ್ರತಿಜ್ಞೆ ಮಾಡಬೇಕು, ಅರಸ ಇಲ್ಲಿ ಪ್ರತಿಜ್ಞೆ ಮಾಡಬೇಕು, ಮಾಡಿದಾಗ ನಾನು ಅವನನ್ನ ಒಪ್ಪಲಿಕ್ಕೆ ತಯಾರದನಿ ಅಂತಂದಾಗ ಅವರೆಲ್ಲರೂ ಅರಸ ಒಪ್ಕೋತಾನ. ಅವರೆಲ್ಲರೂ ಏನ್ ಮಾಡ್ತಾರ ಅಂತಂದ್ರೆ, ಮಹಾದೇವಕ್ಕನವರನ್ನ ಒಂದು ಪಲ್ಲಕ್ಕಿ ಒಳಗ ಕರ್ಕೊಂಡು ಹೋಗಿ ಆ ಒಂದು ಅರಮನೆ ಒಳಗ ಒಂದು ಕೋಲಿ ಒಳಗ ಇರ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರ. ಅವಾಗ ಈ ಒಂದು ಭಾಗದಲ್ಲಿ ಆ ಮಹಾದೇವಕ್ಕನವರು ಹೇಳುವಂತ ಒಂದು ಏನು ಅಂತಂದ್ರೆ, ನಾನು ಏನು ಬಯಸ್ತೀನೋ ಅದು ಶಿವ ಒಂದು ಮಾರ್ಗ. ಬಹಳ ಸುಂದರ ಶಬ್ದ ಬಳಸ್ತದ ಚಾಮರಸ, ಶಿವಮಾರ್ಗ ಅಂತಂದ. ಶಿವಮಾರ್ಗ ಅಂದ್ರೆ ಶಿವಯೋಗಾನುಸಂಧಾನದ ಮಾರ್ಗ ಅಂದಂಗನೆ ಅದರ ಅರ್ಥ. ಕೌಶಿಕ ಯಾವ ಒಂದು ಮತಕ್ಕೆ ಸೇರಿದ್ದ ಅಂತ ಬಹಳ ಜನ ಈ ಪ್ರವಚನಕಾರ ಇರ್ತಾರೆ ನೋಡ್ರಿ, ಅವರು ಏನೇನೋ ಕಲ್ಪನೆ ಮಾಡಿ ಹೇಳ್ತಿರ್ತಾರೆ. ಅವರು ಮಹಾದೇವಕ್ಕನವರು ಆ ಇದನ್ನ ವಸ್ತ್ರಗಳನ್ನ ನಾವು ಸೆಳೆದಾಗ ಬಿಟ್ಟು ಹೋದಾಗ ಆ ಒಂದು ಬೆತ್ತಲೆ ದೇಹವನ್ನು ನೋಡಿ ಅವ ಜೈನ ಆಗಿದ್ದ ಅನ್ನೋ ಕಾರಣದಿಂದಾಗಿ ಅವನ್ ಬಿಟ್ಟ ಅಂತ ಇನ್ನೂರು ಕೆಲವೊಂದು ಹೇಳ್ತಾರೆ. ಅದು ಯಾವುದೂ ಅಲ್ಲ, ಅವ ಶೈವನೇ ಆಗಿದ್ದ, ಕೌಶಿಕ ಶೈವನೇ ಆಗಿದ್ದ. ಆ ಮಾತನ್ನ ಚಾಮರ್ಸನು ಇಲ್ಲಿ ಹೇಳ್ತಾನ ಒಂದ್ ಕಡೆ. ಅವ ಶೈವ ಆಗಿದ್ದ ಅನ್ನೋದ್ರಿಂದ ಈಗಾಗಲೇ ಅವ ಶಿವಮಾರ್ಗ ಅಂದ್ರೆ ಶೈವದಾಗ ಅದಾನ ಖರೆ. ಅದು ಅಲ್ಲ ಮಹಾದೇವಕ್ಕನವ್ರು ಹೇಳೋದು. ಮಹಾದೇವಕ್ಕನವ್ರು ಹೇಳೋದು ಶಿವಮಾರ್ಗ ಅಂದ್ರೆ ಶಿವಯೋಗ ಮಾರ್ಗ ಅಂತಂದ. ಶಿವಯೋಗ ಮಾರ್ಗದಲ್ಲಿ ಅವ ಬಂದ್ರೆ ಅದು ಅವಂಗ ಅಷ್ಟು ಸ್ಪಷ್ಟ ಆಗಿರ್ದಿಲ್ಲ. ಆದ್ರೆ ಅವ ಸುಮ್ಮ ಅಂದಿರ್ತಾನ. ಅದು ಶಿವಯೋಗ ಮಾರ್ಗ ಅಂದ್ರೆ ಏನು ಅನ್ನೋದನ್ನ ಮುಂದೆ ನಾವು ನೋಡೋಣ. ಮುಂದಿನ ಗತಿನೇ ಅದಕ್ಕೆ ಸಂಬಂಧಿಸಿದ ಐತಿ, ಆವಾಗ ನೋಡೋಣ. ಹಂಗ ಈ ಕೌಶಿಕ ಮಹಾದೇವಕ್ಕನವರನ್ನ ಈ ಅರಮನೆಗೆ ಕರೆಸಿಕೊಂಡು ಏನ್ ಮಾಡ್ತಾನಂತಂದ್ರೆ, ಅವಾಗ ತಡೆಯೋದಾಗುವುದಿಲ್ಲ. ಆವಾಗ ಅವ ಏನ್ ಮಾಡ್ತಾನಂದ್ರೆ, ಈ ಒಂದು ಮಹಾದೇವಕ್ಕನವರನ್ನ ಅಪ್ಕೊಳ್ಳಿಕ್ ಹೋಗ್ತಾನಂತಂದ್ರೆ, ಅಲ್ಲಿ ಶಿವಯೋಗ ಆಚರಣೆ ಹೇಗಿರ್ತದ ಅಂತಂದ್ರ, ಸಾಧಕ ಒಂದು ಶಿವಯೋಗದ ಒಂದು ಕ್ರಮ ಇದು. ಸಾಧಕ ಒಂದು ಯಾವ್ದಾದ್ರು ಆಸನದ ಮೇಲೆ, ವಸ್ತ್ರದ ಮೇಲೆ ಕೂತು ಒಂದು ನಿಶ್ಚಿತ ಆಸನವನ್ನು ಹೊಂದಿ ಒಂದು ಮಂತ್ರವನ್ನು ಪ್ರಯೋಗ ಮಾಡ್ತಿರ್ತಾನೆ. ಅದು ರೇಚಕ ಕುಂಭಕ ಪೂರಕದಲ್ಲಿ ಒಂದು ಕಾರ್ಯ ಮಾಡ್ತಾ ಅದು ಹೋಗ್ತದೆ ಅನ್ನೋದ್ರಿಂದ ಮನೋಲಯ ಮಾರ್ಗದಲ್ಲಿ ಅದು ಸಾಗುವಂತ ಒಂದು ಸ್ಥಿತಿ. ಆ ಒಂದು ಸ್ಥಿತಿ ಒಳಗನೆ ಮಹಾದೇವಕ್ಕನವ್ರ ದಿವಸ ಸಾಧನೆ ಮಾಡ್ತಿರ್ತಾರೆ. ಇವಾಗ ಒಂದ್ ದಿವಸ ಅವ ಕೌಶಿಕಗ ಏನು ಸಾಧನೆ ಆಯ್ತು, ಎಲ್ಲ ಆಯ್ತು, ನಂದು ಸಂಪರ್ಕನೇ ಬರ್ಲಿಲ್ಲ ಅಂತ ತಿಳಿದು ಏನ್ ಮಾಡ್ತಾನಂತಂದ್ರೆ, ಒಂದ್ಸಲ ಮಹಾದೇವಕ್ಕನವ್ರು ಆ ಸ್ಥಿತಿಯೊಳಗನೆ ಅಪ್ಕೊಂಡಾಗ ಒಮ್ಮಿಗ್ಲೇ ಜಾಗೃತ ಆಗಿ ಮಹಾದೇವಕ್ಕನವ್ರು ಹೇಳ್ತಾರ, ನೀನು ಇದು ಸರಿ ಅಲ್ಲ ಮಾಡೋದು ಅಂತಂದ. ನಾವು ಇಲ್ಲಿ ಇದು ಕಾಳಿದಾಸನ ಕವಿಯ ಒಂದು ಮೇಘದೂತದ ಪ್ರಸಂಗವನ್ನು ನೆನಪಿಸ್ಕೊಳ್ಳೋದು ಪಾಡ ಅನಿಸ್ತತಿ. ಏನ್ ಹೇಳ್ತಾರೆ ನೋಡ್ರಿ, ಶಾಶ್ವತ ಸತ್ಯ ಕಾವ್ಯಗಳೆಲ್ಲ ಹೇಳೋದು ಶಾಶ್ವತ ಸತ್ಯ ತನ್ನ ಕಾಮಾತುರಾಣಾಂನ ಲಜ್ಜಾನ ಭಯಂ ಅಂತ ಮೇಘದೂತದ ಅತ್ಯಂತ ಪ್ರಮುಖವಾದಂತ ಒಂದು ಅಂಶ. ಹಾಗೆ ಯಾರು ಕಾಮದಿಂದ ಅತ್ಯಂತ ಒಂದು ಆತುರತೆಯನ್ನು ಹೊಂದಿರ್ತಾರೋ ಅವ್ರಿಗೆ ನಾಚಿಕೆನೂ ಇರುವುದಿಲ್ಲ, ಅಂಜಿಕೆನೂ ಇರುವುದಿಲ್ಲ. ಅವರೆಲ್ಲ ಅತ್ಯಂತ ಉನ್ನತ ಮಟ್ಟದ ಒಂದು ಈ ಕಾಮಾಸಕ್ತಿಯನ್ನು ಹೊಂದಿರ್ತಾರ. ಅವರಲ್ಲಿ ಕಾಮ ಪ್ರಜ್ವಲಿಸ್ತಿರ್ತದ ಅಂತ ನಾವು ಅನುಭವದ ತಂದಂಗದ ಅರ್ಥ. ಹಾಗ ಕಾಮಾತುರಾಣಾಂನ ಲಜ್ಜಾನ ಭಯಂ
ಎಂದು ಕಾಳಿದಾಸ ಏನು ಮೇಘದೂತ ಹೇಳ ಅನ್ನೋದು ಅಲ್ಲಿ ಇದಕ್ಕೆ ಸಾಕ್ಷಿ ಎಂಬಂತೆ ಕೌಶಿಕ ಅಕ್ಕನವರನ್ನ ಏನ್ ಮಾಡ್ತಾನಂದ್ರೆ ಅಪ್ಕೊಳಿಕ್ ಹೋಗ್ತಾನ. ಅವಾಗ ಅಕ್ಕ, ನಾನು ಮಾಡಿದ ಕಂಡೀಷನ್ ಕರಾರುಗಳಿಗೆ ನೀ ಒಪ್ತೀನಿ ಅಂತ ಹೇಳಿದಿ, ಒಪ್ಪಲೇಬೇಕು, ಇಲ್ಲ ಆದ್ರೆ ನಾ ಬಿಟ್ಟು ಹೋಗ್ತಾನೆ ಅಂತ ಹೇಳಿ ಬಿಟ್ಟ ಹೋಗಿಬಿಡ್ತನು ಅಂತ ಹೇಳ್ತಾರ ನೋಡ್ರಿ. ಹಂಗ ಈ ಒಂದು ಭಾಗ ಏನು ಬರ್ತದ ನೋಡ್ರಿ, ನೀನು ಭವಿ, ನಾನು ಭಕ್ತೆ. ಹಂಗಾರೆ ಏನ್ ನೋಡ್ರಿ, ಅವ ಶೈವ ಹೌದು, ಆದ್ರೆ ನಾವು ಭವಿ ಹಂಗ ಅದ್ರ ಅರ್ಥ ಅವ ಶಿವಯೋಗ ಆಚರಣೆಯಲ್ಲಿ ಇಲ್ಲ ಅಂತ ಅರ್ಥ. ಯಾರು ಶಿವಯೋಗ ಆಚರಣೆಯಲ್ಲಿ ಬರ್ತಾರೋ ಅವರು ಆ ಕಡೆ ಒಂದು ಆಚರಣೆಯಲ್ಲಿ, ಅಂತರಂಗದ ಒಂದು ಆಚರಣೆಯಲ್ಲಿ ಭಕ್ತ ಆಗ್ತಾರೆ. ಇವ್ರು ಯಾವುದೇ ಮತದವರು ಇರ್ಲಿ ಅವರೆಲ್ಲರೂ ಭವಿಗಳು ಅನ್ನೋ ಅರ್ಥ. ಚಾಮರ್ಸನ ಒಂದು ಇದಕ್ಕ ಒಂದು ಜಾಣತನಕ್ಕೆ ಅವನ ಒಂದು ಪ್ರತಿಪಾದನೆಗೆ ಮಿತಿನೇ ಇಲ್ಲ. ಗೊತ್ತಾಗಲಾರ್ದನೆ ವಿಷಯವನ್ನ ಅವ ಹೇಳಿಬಿಟ್ಟಿರ್ತಾನ ನೋಡ್ರಿ. ಅದಕ್ಕೆ ನೀನು ಭವಿ ಆಗಿದ್ರೆ ನಾನು ನಿನ್ನನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾದೇವಿಯತ್ನವ್ರು ಹೇಳ್ತಾರೆ ನೋಡ್ರಿ. ಹಂಗಾರೆ ಭವಿ ಅಂದ್ರೆ ಏನು, ಅವನು ಕೂಡ ಭಕ್ತ ಆಗ್ಬೇಕಂದ್ರೆ ಶಿವಯೋಗದ ದೀಕ್ಷೆ ತಗೋಬೇಕು. ಶಿವಯೋಗದ ದೀಕ್ಷೆ ತಗೋಬೇಕಂದ್ರೆ ಗುರುವಿಗೆ ತನುಮನ ಧನಗಳನ್ನ ಒಪ್ಪಿಸ್ಬೇಕು. ಒಪ್ಪಿಸಿದಾಗ ಅದು ಅವನು ಆಗುವುದಿಲ್ಲ, ಅವನು ಜಾನಕ್ಕೆ ಕೂಡ್ಬೇಕು. ಅವಾಗ ಅಂತರಂಗ ಆಚರಣೆಯಲ್ಲಿ ಹೋದಾಗ ಅವ ಮಹಾದೇವಿಯಕ್ಕರನ್ನು ಮುಟ್ಟು ಪ್ರಸಂಗನ ಬರೋದಿಲ್ಲ. ಇಂಥ ಈ ಪ್ರಸಂಗದಲ್ಲಿ ಮಹಾದೇವಕರು ಆವಾಗನ ಅದೇ ಹೇಳಿ ನೋಡ್ರಿ, ಕೋಗಿಲೆಗೆ ಇದನ್ನ ಕಳಿಸಿದವ್ರು ಯಾರು, ಸ್ವರ ಇರ್ಲಿಕ್ಕೆ ಹೊಸಕ್ಕೆ ನಡಿ ಕಳಿಸಿದವ್ರು ಯಾರು ಅವ್ರದ್ದು. ಹಂಗ ಮಹಾದೇವ ಆವಾಗನೇ ಆ ಭಾವವನ್ನ ಅಲ್ಲಿ ಹೊಂದಿರ್ತಾರ. ಅದನ್ನ ಅವ ಶಿವಯೋಗ ಆಚರಣೆಗೆ ಅವ ಒಪ್ಪಕ್ ತಯಾರಿಲ್ಲ. ಅವೊಂದು ಆಡಳಿತದ ಒಂದು ಮನುಷ್ಯ, ಅವ ಹೇಳಿರ್ತಾನೆ ಸಾಕಷ್ಟು, ಎಲ್ಲಾ ಒಂದು ಪ್ರತಿಜ್ಞೆ ಮಾಡಿ ಹೇಳಿರ್ತಾನೆ. ಮತ್ತೆ ನಾನು ಏನೂ ಮಾಡೋದಿಲ್ಲ, ನಾನೊಬ್ಬ ಅರಸ ಅನ್ನೋದ್ರಿಂದ ನನಗೂ ಒಂದು ಒಂದು ಘನತೆ ಗೌರವ ಅದ. ಅದನ್ನ ನಾನು ಆ ಘನತೆ ಗೌರವಗಳ ಅನುಗುಣವಾಗಿನೇ ನಾನು ನಿನ್ನ ಜೊತೆಗೆ ನಡಿತೀನಿ, ವರ್ತಿಸ್ತೀನಿ, ಅದಕ್ಕೆ ನೀನು ಒಪ್ಕೋ ಅಂತ ತಿಳಿದು ಅಕ್ಕನವರಿಗೆ ಅಲ್ಲಿ ಅವ ಹೇಳಿರ್ತಾನ ನೋಡ್ರಿ. ಆ ಒಂದು ಇದನ್ನ ಇಲ್ಲಿ ನೆನಪಿಸ್ತಾನೆ ಮಹಾದೇವಿಯಕ್ಕನವರು. ಇಲ್ಲಿ ಆ ಭಾವವನ್ನು ನೆನಪಿಸಿ ನೀನು ಕೂಡ ಶಿವಮಾರ್ಗವನ್ನ ಪಡ್ಕೋ ಅಂತ ಅನ್ನಂಗದ ಅರ್ಥ. ಅದಕ್ಕೆ ಈ ಒಂದು ಭಾಗ ಏನು ಬರ್ತದ ನೋಡ್ರಿ, ಆ ಭಾವ ಆ ಭಾಗ ಎಷ್ಟೊಂದು ಸೂಕ್ಷ್ಮ ಐತಿ ಅಂತಂದ್ರೆ ನಾವು ಚಾಮರಸನ ಮತ್ತೆ ಮತ್ತೆ ಗುರುತಿಸಬೇಕು. ಇಲ್ಲಿ ಅವ ಅರಸನಿಗೆ ಅದು ಹೊಂದುವುದಿಲ್ಲ ಅನ್ನೋದನ್ನ ಇಲ್ಲಿ ಹೆಂಗ ಹೇಳ್ತಾನೆ ನೋಡ್ರಿ ಚಾಮರಸ. ಗೂಗೆಗೆ ಆದಿತ್ಯನ ಕರಂಗಳು ಹೊಂದೋದಿಲ್ಲ, ಗೂಗಿಗೆ ಸೂರ್ಯನ ಕಿರಣಗಳು ಹೊಂದೋದಿಲ್ಲ, ಮೂಗರಿಗೆ ಮಾತುಗಳು ಹೊಂದೋದಿಲ್ಲ, ಡಂಬಕ ಯೋಗಿಗೆ ಅನುಭವವು ಹೊಂದೋದಿಲ್ಲ, ಡಂಬಕ ಯೋಗಿಗೆ ಅನುಭವ ಹೊಂದೋದಿಲ್ಲ, ಕೋಪಿಗೆ ಶಾಂತಿ ಹೊಂದೋದಿಲ್ಲ, ನಾಯಿಗೆ ಕಿತ್ತಳೆ ಹೊಂದೋದಿಲ್ಲ, ಮೂಕರಿಗೆ ಕನ್ನಡಿ ಹೊಂದೋದಿಲ್ಲ. ಹಾಗ ಈ ಅರಸನಿಗೆ ಕೌಶಿಕನಿಗೆ ಶಿವಯೋಗ ಆಚರಣೆ ಹೊಂದೋದಿಲ್ಲ ಅಂತ ಅಲ್ಲಿ ಚಾಮರ್ಸ ಹೇಳ್ತಾನೆ ನೋಡ್ರಿ. ಅದ್ಭುತವಾದಂತ ಒಂದು ಹೇಳಿಕೆ. ಮೂಗು ಹೀನರಿಗೆ ಮುಕುರವು ಅರಸಿಕೆಯ ಸಹನೆ ಆಗೋದಿಲ್ಲ, ಯಾಕಂದ್ರೆ ಕನ್ನಡಿಗೆ ರೋಗಿಗೆ ಔಷಧಿ ರುಚಿ ಹೊಂದೋದಿಲ್ಲ ಅನ್ನುವುದರಲ್ಲಿ ಈ ಇಡೀ ಕೌಶಿಕನ ಮನದಾಳವನ್ನ, ಕೌಶಿಕನ ಒಂದು ಸ್ಥಿತಿಯನ್ನ ಆ ಪದ್ಯದಲ್ಲಿ ಚಾಮರಸ ತುಂಬ್ಯಾನತ್ತದ. ಈಗ ಈ ಒಂದು ಕಥಾನಕವಾಗಿ ಸಾಗುವಂತ ಈ ಒಂದು ಬಿಟ್ಟು ಇಷ್ಟು ಕಥಾನಕವಾಗಿ ಬೇರೆ ಚಾಮರಸ ಬೇರೆ ಕಡೆ ಹೇಳಿಲ್ಲ. ಏನು ಅಂತಂದ್ರೆ ಅಲ್ಲಿ ಆ ಒಂದು ಇದು ಏನು ಬರ್ತದೆ ನೋಡಿ, ಉಳ್ಕಿವೆಲ್ಲವೂ ನಾನು ಮೊದಲೇ ಹೇಳಿದಂಗೆ ಈ ಶಿವಯೋಗ ಆಚರಣೆ ಒಂದು ಪ್ರತಿಮಾ ಕಾವ್ಯ ಅನ್ನೋದ್ರಿಂದಾಗಿ ಬಹಳಷ್ಟು ಕಡೆ ಅದನ್ನೇನೆ ಮತ್ತೆ ಮತ್ತೆ ಬೇರೆ 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 ಒಂದು ಪ್ರತಿಮೆಗಳ ರೂಪದಲ್ಲಿ, ಸಂಕೇತಗಳ ರೂಪದಲ್ಲಿ ಚಾಮರಸಂಗ ಹೇಳ್ತಾನೆ ಹೋಗ್ತಿರ್ತಾನ. ಇಲ್ಲಿ ಕಥಾನಕವನ್ನು ಜಾಸ್ತಿಯಾಗಿ ಬಳಸ್ಯಾನ ಅನ್ನುವಂತ ಒಂದು ಇದ್ರೆ ಅದಕ್ಕೆ ಅವ ಏನ್ ಹೇಳ್ತಾರಂದ್ರ ಅರಸ, ನಮಗೆ ಶಿವಭಕ್ತಿಯನ್ನು ಮಾಡುವ ಸಮಯ ಒಳಬಡದು. ಶಿವಭಕ್ತಿ ಏನಂದ್ರೆ ಶಿವಯೋಗ ಆಚರಣೆಗೆ ನಾವು ಒಪ್ಪೋದಿಲ್ಲ, ನಾನು ಶಿವದೀಕ್ಷೆ ತಗೊಳ್ಳೋದಿಲ್ಲ, ನಾನು ಆ ಆಚರಣೆಗೆ ಒಡಗ ಆಗೋದಿಲ್ಲ. ಅವ್ ಗೊತ್ತಿರ್ತದ,
ಶಿವಗಳು ಹೇಗೆ ಇರ್ತಾರೆ ಅನ್ನೋದು ಅವನು ನೋಡಿರ್ತಾನೆ ನೋಡ್ರಿ. ಹಾಗಾಗಿ ಆ ಒಂದು ಭಾವದಲ್ಲಿ ನಾನು ಹೋಗಿ ನನ್ನ ರಾಜ್ಯಾಡಳಿತವನ್ನಾಗಲಿ ನನ್ನ ಒಂದು ಮನಸ್ಥಿತಿಯನ್ನಾಗಲಿ ನಾನು ಬದಲಾವಣೆಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಆವಾಗ ಪ್ರತಿಜ್ಞೆ ಮಾಡಿರ್ತಾನೆ ಮೊದಲನ. ಆವಾಗ ನನ್ಗೆ ಗೊತ್ತಾಗಿದ್ದಲ್ಲ ಅವಾಗ. ಆವಾಗ ಬರೀ ಆ ಒಂದು ಮಹಾದೇವಕ್ಕನವ್ರನ್ನ ಮದುವೆ ಆದ್ರೆ ಸಾಕು ಅಂತ ಏನ್ ಹೇಳಿದ್ದೆ ಎಲ್ಲ ಒಪ್ಕೊಂಡ್ ಬಿಟ್ಟಿರ್ತಾನೆ. ಇಲ್ಲಿ ಅದನ್ನ ಮಹಾದೇವಕ್ಕನವ್ರು ನೆನಪಿಸ್ತಿರ್ತಾನ ನೋಡ್ರಿ. ಏನ್ ಹೇಳ್ತಾನು, ನಮಗೆ ಶಿವಭಕ್ತಿಯನ್ನು ಮಾಡುವ ಸಮಯ ಒಳಬಡದು. ನೃಪತಿಗೆ ರಮಣಿ ನುಡಿದಳು, ನಮಗೆ ನಿಮ್ಮಯ ಸಂಘ ಒಳಬಡದು. ನಿನಗ ಶಿವಭಕ್ತಿ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ, ನಿನಗೆ ಶಿವಯೋಗ ಆಚರಣೆಗೆ ನೀ ಒಪ್ಕೊಳ್ದಿಲ್ಲ ಅಂದ್ರೆ ನನಗೆ ನಿಮ್ಮ ಸಂಪರ್ಕ ಹೊಂದುವುದಿಲ್ಲ. ನಾನು ನೀನು ಬ್ಯಾರೇನೆ. ಇಲ್ಲೊಂದು ಸುಂದರ ಒಂದು ಶಬ್ದ ಬಳಸ್ತಾನೆ. ನಿಮಗೆ ನಾವಿನ್ನುತ್ತರಾಯಿಗಳ ಎಮಗೆ ಬಂಧನ ಬಿಟ್ಟುದು. ಉತ್ತರಾಯಿಗಳು ಅಂದ್ರೆ ಈ ಹಿಂದಿ ಅಥವಾ ಮರಾಠಿ ಒಳಗೆ ಒಂದು ಶಬ್ದ ಬಳಸ್ತಾರೆ, 36 ಅಂತ. ನಾನು 36 ಅಂದ್ರೆ 36. 3 ಮುಖ ಒಂದ್ ಕಡೆ ಇರ್ತದ, 6 ಮುಖ ಒಂದ್ ಕಡೆ ಇರ್ತದ ಅಂತ. ಹಂಗ ನಾನು ನೀನು ಈ 36 ಒಂದು 2 ಅಂಕಿಗಳು ಇದ್ದಂಗ ಅಲ್ಲಿ ನಮಗೆ ಶಿವಭಕ್ತಿಯನ್ನು ಮಾಡುವ ಸಮಯ ಒಳಬಡದು ಎನ್ನಲು ನೃಪತಿಗೆ ರಮಣಿ ನೋಡಿದಳು, ನಮಗೆ ನಿಮ್ಮಯ ಸಂಘ ಒಳಬಡದು. ನಿನಗ ಶಿವಭಕ್ತಿಯನ್ನು ಮಾಡೋದು ನಿನಗೆ ಹೊಂದುದಿಲ್ಲ ಅಂತಂದ್ರೆ ನನಗೆ ನಿನ್ನ ಸಂಘವೂ ಹೊಂದೋದಿಲ್ಲ, ನಾನು ನಿನ್ನ ಅರಸಿಯಾಗಿ ಉಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ನೋಡಿ. ನಮಗೆ ಶಿವಭಕ್ತಿಯನ್ನು ಮಾಡುವ ಸಮಯ ಒಳಬಡದು ಎನ್ನಲು ನೃಪತಿಗೆ ರಮಣಿ ನುಡಿದಳು, ನಮಗೆ ನಿಮ್ಮಯ ಸಂಘ ಒಳಬಡದು. ನೀ ಶಿವಯೋಗ ಆಚರಣೆಗೆ ಬರೋದಿಲ್ಲ ಅಂತಂದ್ರೆ ನಾನು ನಿನ್ನ ಒಂದು ಸಂಗಾತಿ ಆಗ್ಲಿಕ್ಕೆ ನಾನು ಒಪ್ಕೊಳ್ಳೋದಿಲ್ಲ. ಹಾಗೆ ನಿಮಗೆ ನಾವಿನ್ನುತ್ತರಾಯಿಗಳ ಎಮಗೆ ಬಂಧನ ಬಿಟ್ಟದೆ. ನೀನು 3 ನಾನು 6, ಅಥವಾ ನೀನು 6 ನಾನು 3. ಈ 3, 6, 2 ಹೊಂದುದಿಲ್ಲ. ಈ 36 ಅಂಕ್ಯತೆ ಏನು ಹೇಳ್ತೀವಿ ನೋಡ್ರಿ, ಅದು ಹೊಂದೋದು ಸಾಧ್ಯ ಇಲ್ಲ ಅಂತ ಹೇಳಿ ಅಕ್ಕನವರು ಇಲ್ಲಿ ಚಾಮರ್ಸ್ ಏನ್ ಹೇಳ್ತಾನಂತಂದ್ರೆ, ತಮ್ಮ ಹುಡುಗಿಯನ್ನ ಬಿಟ್ಟು ಹೋದ್ರು ಅಂತ ಹೇಳ್ತಾನ. ಅದನ್ನ ನಾವು ನಾಳಿನ ದಿವಸನ ಡಿಟೇಲ್ ಆಗಿ ವಿಸ್ತೃತವಾಗಿ ಚರ್ಚೆ ಮಾಡೋಣ ಅಂತ ಹೇಳಿ ಇಲ್ಲಿಗೆ ಈ ಒಂದು ಇಂದಿನ ಈ ಪ್ರವಚನವನ್ನು ನಾನು ನಿಲ್ಲಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳ್ರಿ ಅಪ್ಪಾಜಿ. ಬಹಳ ಅದ್ಭುತವಾಗಿ ಅಕ್ಕನ ಒಂದು ವಚನಗಳನ್ನ ಹೇಳ್ತಾ ಶಿವಯೋಗ ಸಾಧನೆಯನ್ನ ಮತ್ತ ವೇಳೆ ಟೈಮ್ ಅನ್ನೋದನ್ನ ಬಹಳಷ್ಟು ಸುಂದರವಾಗಿ ಹೇಳಿದ್ರಿ. ಬಹಳ ಅದ್ಭುತವಾದಂತ ಅನುಭವ ಚಿಂತನ. ತಮಗೆ ಅನಂತ ಭಕ್ತಿಯ ಶರಣಾರ್ಥಿಗಳು. ಇನ್ನಷ್ಟು ಅನುಭವವನ್ನ ನಮ್ಮ ಶ್ರೀಧರ್ ನಾರಾಯಣ್ ಅವರು ಹಂಚ್ಕೋಬೇಕು ಅಂತ ಹೇಳಿ ನಾನು ಕೇಳ್ತೀನಿ. ಅಮ್ಮವ್ರೆ, ತಿಗಡಿ ಅಪ್ಪ ಅವ್ರಿಗೆ ಹೇಳ್ರಿ, ಅವ್ರು ಸ್ವಲ್ಪ ಮಾತಾಡ್ತಾರೆ. ಆಯ್ತ್ರಿ, ನೀವೊಂದಿಷ್ಟು ಹೇಳ್ಬೇಕಾಗಿತ್ರಿ, ಆಮೇಲೆ ತಿಗಡಿ ಅಪ್ಪಾಜಿ ಅವ್ರಿಗೆ. ತಿಗಡಿ ಅಪ್ಪಾಜಿ ಅವ್ರಿ ಇಲ್ರಿ? ಇಲ್ಲ, ನಾನು ನಾಳೆ ಮಾತಾಡ್ತೀನಿ. ಅಲ್ಲ, ಅವ್ರ ಅದಾರ, ನಾಳೆ ಮಾತಾಡ್ತೇನ್ರಿ. ರಘುರಾಮಪ್ಪ ಅವ್ರಿಗೆ ಅಥವಾ ಯಾರಿಗಾರಿ ಹೇಳ್ರಿ. ಆಯ್ತಾಯ್ತ್ರಿ. ಎಲ್ಲರಿಗೆ ಶಿವಯೋಗ ಬರುತ್ತೆ ನೋಡ್ರಿ. ಶಿವಯೋಗದ ಜೊತೆಗಳು ಪದ್ಯಗಳು ಬರ್ತಾವಲ್ಲ, ಅಲ್ಲಿ ಚರ್ಚೆ ಮಾಡೋಣ್ರಿ. ಈಗ ಇವತ್ತಂತೂ ಪೂರ್ಣ ಅಕ್ಕ ಮಹಾದೇವಿ ತಾಯಿಯವರ ಜೀವನವನ್ನ ಅಪ್ಪ ಅವರು ಕೊಟ್ಟಾರ. ಇದರಲ್ಲಿ ಪ್ರಶ್ನೋತ್ತರದ ಹಂಗೇನ ಇರಂಗಿಲ್ರಿ. ಮತ್ತೇನ ಬಹಳ ಸುಂದರವಾಗಿ ಅಪ್ಪ ಅವರು ಉಪನ್ಯಾಸವನ್ನು ಮಾಡ್ಯಾರ. ಏನಾದ್ರು ಶಿವಯೋಗದ ಕುರಿತು ಏನಾದ್ರು ಯಾರಿಗೆ ಪ್ರಶ್ನೆಗಳಿದ್ರ ಅಪ್ಪವ್ರನ್ನ ಕೇಳ್ರಿ, ಚರ್ಚೆ ಆಗಲಿ, ಅದು ಚಲೋ ಆಗ್ತದ. ಶರಣಾರ್ಥಿಗಳ್ರಿ. ತಿಗಡಿ ಅಪ್ಪಾಜಿ ರೀ, ತಿಗಡಿ ಅಪ್ಪಾಜಿ ಅವರು ಮಾತಾಡ್ತಾರೆ. ಯಾರಿಗಾದ್ರೂ ಇವತ್ತಿನ ವಿಷಯದ ಕುರಿತು ಏನಾದ್ರು ಕೇಳೋದಿತ್ತು ಅಥವಾ ಏನಾದ್ರು ಅನುಭವ ಹಂಚ್ಕೊಳ್ಳೋದಿತ್ತು ಅಂದ್ರ ಹೇಳ್ರಿ ಅಂತ ಹೇಳಿ ವಿನಂತಿ. ಆಮೇಲೆ ತಿಗಡಿ ಅಪ್ಪಾಜಿ ಅವರು ತಾವಿಂದಿಷ್ಟು ಮಾತಾಡ್ಬೇಕು ಅಂತ ಹೇಳಿ ವಿನಂತಿರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಇಲ್ಲಿ